ಮಜಬಾ ಮಜ ಭಾರತ. ಈ ಸ್ಟುಡಿಯೋದಲ್ಲಿರೋದೆಲ್ಲ ನಂದೇ ನಂದೇ ನಂದೇ. ನಾಟಿ ಊಟ ಇವ್ರ ಫೇವ್ರೆಟ್. ರಚಿ ವೆಲ್ಕಮ್. ಇಷ್ಟು ಬ್ಯೂಟಿಫುಲ್ ಆಗಿ ಹೆಂಗ್ ಕಾಣಿಸ್ತೀರಾ ಅಂತ. ಅಯ್ಯೋ ಯಾವಾಗ್ಲೂ ಸದಾ ನಗ್ತಾ ಇರ್ಬೇಕು. ಚಂದನವನದ ರಾಕ್ ಸ್ಟಾರ್ ಗುರೂಜಿ. ಭಾರತದಿಂದ ಏನ್ ತುಂಬಾ ಮಿಸ್ ಮಾಡ್ಕೊಂಡ್ರಿ ಗುರೂಜಿ? ಟಿವಿಯಲ್ಲಿ ಮತ್ತೆ ರೀಟೇಲಿಗೆ ಆಗ್ತಾ ಇತ್ತು, ಅದನ್ನು ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಹಂಗನ್ನೋರು ನೀನೇ ಮಾಡ್ಕೊಂಡು ಕುಡಿಬೇಕಿತ್ತು ಕಲಾ ಕಲಾ ಕಲಾ. ಸಕ್ಕತ್ತಲ್ಲ ಅದು, ಕೇಳೋದಕ್ಕೆ ಚಂದ ಅದು. ನಿನಗಿದು ಬೇಕಿತ್ತ ಮಗನೇ. ನಮ್ಮ ಶೋ ಬಾಹುಬಲಿ ನೀನು ಅಂತ. ಕರೆಕ್ಟ್ ನಿನ್ಗೋಸ್ಕರ ಅಂತ ಮಾಡ್ತಾ ಇದ್ದಾರೆ ಸ್ಕಿಟ್. ಏನಕ್ಕೆ ಅದು? ನಂದವ್ರಿಗೆ ಸ್ವಲ್ಪ ಲವ್. ಸರ್ ಇವಂದೇ ಸ್ಟೋರಿ ಸರ್ ಅದು. ನಾನೊಂದು ಮುತ್ತು ಕೊಡ್ಲಾ? ಶುಗರು ಅನ್ನೋ ಪದ ಇಟ್ಕೊಂಡು ಒಂದ್ ಸೆಂಟೆನ್ಸ್ ಹೇಳಪ್ಪ. My father has BP and sugar. ನೀನ್ ಹೇಳಿಗ. ನಾನು ಬೆಳಗ್ಗೆ ಚಾ ಕುಡ್ದೆ. ಅದರಲ್ಲಿ ಶುಗರ್ ಎಲ್ಲಿದೆ? ಚಾಲಿ ಶುಗರ್ ಇದೆಯಲ್ಲ. ಇದು ಸುಮ್ನೆ ಇದು ಒಂದ್ 10 ಸೆಕೆಂಡ್ ಟೀಸರ್. ಹೋಗ್ತಾ ಹೋಗ್ತಾ ಇದೆ ಫುಲ್ಲು ಮಜಾ. ಫೋನ್ ಮಾಡಿ ಸಾಯ್ತಾನೆ ಸರ್. ಹಲೋ, ಹುಲಿ ಮಾತಾಡ್ತಾ ಇರೋದು. ಯಾವನಲ್ಲಿ ಮಿಡ್ ನೈಟಲ್ಲಿ ಫೋನ್ ಮಾಡಿ ಸಾಯ್ತಿರಲ್ಲ. ಈ ಟೈಮ್ ಅನ್ನೋದು ಪಕ್ಕಾ 4:20 ಕಣ್ರಿ. ಅದ್ರಲ್ಲೂ ಈಗ 8:40 ಆಗಿದೆ. ನೀವು ನೋಡಿದ್ರೆ ಮಧ್ಯರಾತ್ರಿ ಅಂತ ಇರ್ತೀರಾ. ಯಾಕೆ ನಿನ್ನೆ ನೈಟ್ ಹಾಕೊಂಡಿರೋ ಮಧ್ಯ ಜಾಸ್ತಿ ಆಯ್ತಾ? ಇದ್ಯಾಕೆ ಮಿಡ್ ನೈಟಲ್ಲಿ ಫೋನ್ ಮಾಡಿ ನನ್ನ ಜೀವ ತಿಂತ ಇದೆಯಲ್ಲ? ಅಲ್ಲಿಗೆ ಭೂಮಿಗೆ ಬಂದಿದ್ದಾರಾ? ಇಲ್ಲಿ ನೋಡಿ. ಹಲೋ ಹಲೋ, ಭೂಮಿಗೆ ಎಷ್ಟೊತ್ತಿಗೆ ಬರ್ತಾರೆ? ಇಲ್ಲಿ ನೋಡ್ಲಲ್ಲ, ಯಾವ ಜೀವ ತಿಂತವನು ಇಟ್ಟೊತ್ತಿಗೆ ಫೋನ್ ಮಾಡ್ಬಿಡು. ನೀನ್ ಯಾಕೆ ಹಿಂಗ್ ಕಿರ್ಚಾಡ್ತಾ ಇದೀಯೋ? ಮೆಲ್ಲಂಗ್ ಮಾತಾಡೋ. ಯಾವನ ಫೋನ್ ಮಾಡಿ ತಲೆ ತಿಂತವ್ ನೋಡು. ಮೆಲ್ಲಂಗ್ ಮಾತಾಡು. ಅಲ್ಲ ಹಲೋ, ನಾನ್ ಜೆ.ಕೆ ಮಾತಾಡ್ತಾ ಇರೋದು. ನಿಮ್ದಕ್ಕೆ ಜೆ.ಕೆ ಆಗ್ಲಿ ಪಿ.ಕೆ ಆಗ್ಲಿ ಓಕೆ ಆಗ್ಲಿ, ನಮ್ದಕ್ಕೆ ಒಂದೇ ಒಂದು ವಿಷಯ ಗೊತ್ತಾಗ್ಬೇಕು. ಏನು? ಭೂಮಿ ಯಾವಾಗ ಬರ್ತಾರೆ? ಭೂಮಿ ಮಲ್ಗಿರೋನ್ನ ಎದಳ್ಸ್ಬಿಟ್ಟು ಭೂಮಿ ಅಂದ್ರೆ ನಾನು ಏನಯ್ಯ ಹೇಳಿ? ಯಾರಯ್ಯ ನೀನು? ಭೂಮಿ ಯಾವಾಗ ಬರ್ತಾರೆ? ಇರ ಒಂದ್ ನಿಮಿಷ ಅಣ್ಣ. ಯಾವನ ತಲೆ ತಿಂತವನ್ ಕಣ. ಕಿತಾಕ್ ಫೋನ್, ಕಿತಾಕ್ ಫೋನೇ ಕಿತಾಕ್ಲಾ? ಕಿತಾಕ್. ಹಲೋ ಭೂಮಿ ಹೋಗಿ ಅಷ್ಟೇ ಮಲಿಗೋ ಮಾಡು ಫೋನ್. ತಂಗಿ ಫೋನ್ ಬಿಡ್ಕತೈತ್ ನೋಡಿ. ಅವಳು ಮಾಡವಳೇನೋ. ನಮ್ಗೆ ಯಾವಳಡ ಮಾಡಾಳು? ಎಕ್ಸ್ಪೀರಿಯನ್ಸ್ ನೀನಲ್ವಾ? ನೀನು ಮಾಡಿರ್ತಾಳೆ ನೋಡು. ಓ ನಿಮ್ಮ ಅಕ್ಕನೇ ಸುಮ್ನೆ ತಮಾಷೆ ಮಾಡಿದ್ದ. ಯಾವ್ದು 11 ನಂಬರ್ ಕಣ. ಅವಳ ಹತ್ರ ಇರೋದು ಬರೀ 10 ನಂಬರು. ಹಲೋ, ಇಡೀ ಪ್ರಪಂಚಗೆ ಮಾಸ್ಕ್ ಹಾಕೊಂಡಿದ್ದಾರೆ. ನೀವು ನೋಡಿದ್ರೆ ಇನ್ನು ಮುಸ್ಕ್ ಹಾಕೊಂಡು ಮಲ್ಕೊಂಡಿದ್ದೀರಿ. ಎಲ್ಲ ಎದ್ದೇಳಿ, ಟೈಮ್ ಆಯ್ತು. ನೀವ್ಯಾರು? ಅಲೋ, ನಾವ್ ಯಾರು ಅನ್ನೋದು ಬೇಡ, ನಮ್ಗೆ ಭೂಮಿ ಬಂದಿದ್ದಾರೆ ಅದು ಹೇಳಿ. ಏನ್ ಹೇಳಿ? ಭೂಮಿ ಬಂದಿದ್ದಾರೆ. ಯಾವಾಗ ಬರ್ತಾರೆ ಅದು ಹೇಳ್ಬಿಡಿ ಸಾಕು. ರೀ, ಭೂಮಿಯನ್ BMTC ಬಸ್ ಏನ್ರೆ ಬಂದ್ ಕೂಡ್ಲೆ ಎತ್ಕೊಂಡು ಹೋಗಕ್ಕೆ? ನಮ್ದುಗೆ BMTC ಬಸ್ಸು ಬೇಡ. ನಿನ್ನ ಹತ್ರ ಯಾವ ಮಾತಾಡಕ್ಕೆ ಇಷ್ಟ ಇಲ್ಲ, ಸುಮ್ನೆ ರೀ. ಹಲೋ, ಎದ್ದೇಳು. ತಗೋ, ಯಾವ್ದೋ ಇಂಪಾರ್ಟೆಂಟ್ ನೋಡು. ಏನು ಕಾಣಿಸ್ತಾನೆ ಇಲ್ಲ. ಅದು ವಿಡಿಯೋ ಅಲ್ಲ, ಫೋನ್. ಮಾತಾಡು. ನೀನ್ ಮನ್ಕೈನಾಗ ಅರ್ಧ ರಾತ್ರಿ ಮಾಡ್ಬಿಟ್ಟು ಏನ್ ಮಾತಾಡೋಣ? ಹೊಡಿಲಿ. ಅವನಿಗೂ ಇಷ್ಟ ಅಲ್ಲ, ಸುಮ್ನೆ ಇಡ್ಮರೆ. ಎತ್ತಳ, ನಾನ್ ಮಲ್ಕೋಬೇಕು. ಎತ್ತಳು, ಮಲ್ಕಳಿವಂತ ಎತ್ತಳ.
ಹಲೋ ಯಾರ್ರೀ? ನಾನು ಶಿಡ್ಶಾಡ ಶಿವ ಮಾತಾಡ್ತಾ ಇರೋದು. ಕೆಲಸ ಕಾರ್ಯ ಬಿಟ್ಟು 6 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಾ? ಮಲ್ಗ ಇದ್ದೀರಾ? ಇವಾಗ್ಲೂ ಮಲಗಿದ್ದೀರಾ? ನಮ್ದಕ್ಕೆ ಬೇಗ ಎದ್ಬಿಟ್ಟು ಭೂಮಿ ಬರ್ತಾರ ಇಲ್ಲ ಯಾವಾಗ ಬರ್ತಾರೆ ಅಷ್ಟೇ ಹೇಳ್ಬಿಡಿ ಸಾಕು. ನಿನಗೆ ಯಾವನಯ್ಯ ನಾನು 6 ತಿಂಗಳಿಂದ ಮಲಗಿದ್ದೀನಿ ಅಂತ ಹೇಳ್ದವ್ ನಿನ್ಗೆ? ಯಾವನ ಹೇಳ್ದವ್ ನಿನ್ಗೆ? ಮಾತಾಡೋ. ನಿನ್ ತಾಕತ್ತಿದ್ರೆ ನಮ್ಮ ಅಣ್ಣನ ಜೊತೆ ಕೊಡ್ತೀನಿ. ಮಾತಾಡ್ತೀಯ? ಮಾತಾಡಿ, ಕೊಡಿ. ಯಾರಿಗೆ ಕೊಡಿ? ನಾನು ಮಾತಾಡ್ತೀನಿ, ಕೊಡಿ. ನಮ್ಮ ಅಣ್ಣ ಕೊಡ್ತಾ ಇದೀನಿ ನೋಡು. ಮಾತಾಡು. ಹಲೋ, ನಾನು ವಿನೋದ್ ಗೊಬ್ರಗೆಲ್ಲ ಮಾತಾಡ್ತಾ ಇದ್ದೆ. ಏನಪ್ಪ ಗೊಬ್ಬರಗೆ ವಾಸನೆ ಹೊಡಿತದೆ, ಅದು ಸೈಡ್ಗೆ ಹಿಟ್ಬಿಡಿ. ಗೊಬ್ಬರಗೆ ಬೇಡ ನಮ್ಗೆ. ತಾಕತ್ತಿರ್ ನಮ್ಮ ಅಣ್ಣಂತ ಮಾತಾಡ್ತೀಯಾ? ಮಾತಾಡ್ತೀನಿ, ಕೊಡಿ. ಮಾತಾಡ್ಬೇಕು. ಅಣ್ಣ ಹತ್ರ ಮಾತಾಡ್ತೀನಿ. ಮಾತಾಡ್ಬೇಕು. ತಮ್ಮ ಹತ್ರ ಮಾತಾಡ್ತೀನಿ, ಕೊಡಿ. ಅಣ್ಣ ತಗೋಣ. ನೀನೇನ್ ಲೂಸ್ ಏನಪ್ಪ? ನೋಡು ಹೌದು, ನಾನು ಲೂಸು ಲುಚ್ಚ ಲಫಂಗ ಏನಾದ್ರೂ ಆಗಿದ್ರು ಕಣ್ಬಿಟ್ಟು ನೋಡು, ಎಷ್ಟು ಪ್ರಪಂಚ ಸುಂದರವಾಗಿದೆ. ಓಕೆ, ಕಣ್ಬಿಟ್ಟು ನೋಡ್ದು ಏನೇನೋ ಮಾತಾಡ್ಬೇಡ. ನೋಡೋ ಇದು ನಮ್ ಜೀವನ. ನಿನಗೆ ತಾಕತ್ತಿದ್ರೆ, ಮಾಂಸ ಇದ್ರೆ ನಮ್ಮ ಅಣ್ಣನ ಹತ್ರ ಮಾತಾಡೋ. ನಮ್ಮ ಅಣ್ಣನ ಹಲೋ, ಏನಪ್ಪ? ನೋಡಿ, ನನ್ನ ಹತ್ರ ನೀನ್ ಮಾತೇ ಆಡ್ಬೇಡ. ನನ್ ಕ್ಯಾನ್ ಹತ್ರ ಭತ್ತ ಬಡಿ ಹಂಗ್ ಬಡ್ದು ಕುಟ್ಟಿ ಕುಲಾಯಿಸ್ಬಿಡ್ತೀನಿ. ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು? ಅದೇನೋ ಹೇಳ್ತಾರಲ್ಲ, ಎಣ್ಣೆಗೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಟ್ರು ಅಂತ. ಹಂಗೆ ಆಯ್ತು ನಿಮ್ದು. ಎಣ್ಣೆನ ನನಗೊಂದು ಫುಲ್ ಬಾಟ್ಲು, ನನಗೊಂದು ಹಾಪು, ನನ್ಗೆ ಲೆಗ್ ಪೀಸು, ನನಗೊಂದು ಆಮ್ಲೆಟ್. ನಮ್ದಕ್ಕೆ ಎಣ್ಣೆ ಅಂತ ಹೇಳಿದ ತಕ್ಷಣ ಎಲ್ಲ ಬಾಯ್ ಬಿಟ್ಕೊಂಡ್ಬರ್ತಾ ನೋಡಿ. ಮೈಯೆಲ್ಲ ಕಣ್ಣು ಹಾಕ್ಬಿಡ್ತು ನಿಮ್ಗೆ. ಅಲ್ಲ, ನೀವು 6 ತಿಂಗಳಿಂದ ಪ್ರಾಕ್ಟೀಸು ಮಾಡಿದ್ದೀರಾ, ಇವತ್ತು ಮಜಾ ಭಾರತ ಶುರು ಆಗ್ತದೆ, ಮರ್ತ್ಬಿಡ್ರಿ ನೀವು. ಅಣ್ಣ ನಿಮ್ದು ಯಾರು ಅಂತ ಗೊತ್ತಾಗಿಲ್ಲ. ನಮ್ದಕ್ಕೆ ಹಾಗೆಲ್ಲ ಹೇಳಲ್ಲ. ಹೀರೋಗೆ ಏನು ಹಂಗೆ ಬಂದ್ಬಿಡ್ತಾರೆ. ಹೀರೋಗೆ ಒಂದು ಸೆಪರೇಟ್ ಹೆಂಡ್ರಿಗೆ ಇರಲ್ಲ. ಆ ತರ ಟೈಮ್ ಬಂದಾಗ ನಾವು ಮೇಲಿಂದ ಹಿಡಿದು ಬಿಡ್ತೀವಿ, ಗೊತ್ತಾ? ಓಕೆ ಥ್ಯಾಂಕ್ಸ್ ಅಣ್ಣ. ಆರ್ಟಿಸ್ಟ್ಗಳು ಕೂತ್ಕೊಳ್ಳೋ ಸೋಫಾ ಖಾಲಿ ಇದೆ, ಸ್ಟೇಜ್ ಖಾಲಿ ಇದೆ, ಎದುರುಗಡೆ ಇರೋ ಜಡ್ಜಸ್ ಸೀಟು ಖಾಲಿ. ಲೈಟ್ ಇದೆ, ಸ್ಟೇಜ್ ಇದೆ, ಎಲ್ಲಾನು ಸೆಟ್ ಆಗಿದೆ. ಆದ್ರೂ ಎಲ್ಲಾನು ಖಾಲಿ. ಜೋಕರ್ಗಳು ಮುಖಕ್ ಮಾಸ್ಕ್ ಹಾಕೊಂಡು ಮೈಮ್ ಮಾಡೋ ಸ್ಟೇಜ್ ಇದು. ಇವತ್ತು ನಾವೇ ಮೂಗು ಬಾಯಿಗೆ ಮಾಸ್ಕ್ ಹಾಕೊಂಡು ಕೂತಿದೀವಿ. ಇನ್ನು ಎಷ್ಟ್ ದಿವಸ ಅಂತ ಈ ಮಾಸ್ಕಿನ ಗುದ್ದಾಟ ಹೇಳಿ? ಊಟ ಮಾಡದೆ 1 ವಾರ ಇರ್ಬೋದು, ನೀರ್ ಕುಡಿದೆ 2 ದಿವಸ ಇರ್ಬೋದು, ಆದ್ರೆ ನಗ್ದೇ ಇರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ಇವತ್ ಎಲ್ಲಾ ಟೆನ್ಷನ್ ನ ಪಕ್ಕಕ್ಕಿಟ್ಟು ನಗೋಕೆ ಶುರು ಮಾಡೋಣ. ಮಾಸ್ಕ್ ಬಿಚ್ಚಿ ಅಲ್ಲ ಅಂದ್ರೂ ಮನಸ್ ಬಿಚ್ಚಿ ನಗೋಣ. ವೆಲ್ಕಮ್ ಟು ಮಜಾ ಭಾರತ ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಾನು ನಿಮ್ಮ ಭೂಮಿ ಶೆಟ್ಟಿ, ನಿಮ್ಮನ್ನೆಲ್ಲ ನಗ್ಸೋಕ್ ಬಂದಿರೋ ಹೊಸ ಫ್ರೆಂಡ್. ಅದ್ ಸರಿ, ಆರ್ಟಿಸ್ಟ್ಗಳೆಲ್ಲ ಎಲ್ಲಿ ಹೋದ್ರು? ಒಬ್ರು ಪತ್ತೆನೇ ಇಲ್ಲ. ಲಾಗು, ಜಗ್ಗಪ್ಪ, ಬಸ್ಸು, ಜೆಕೆ, ಪಿಕೆ, ಕಾರ್ತಿ, ಚಿಲ್ಲರ್, ಶಿವು ಎಲ್ರೂ ಹೋದ್ರಿ? ಬಂದ್ರಾ? ಕೂತ್ಕೊಂಡ್ರ? ಅಲ್ಲ, ಮೊದಲನೇ ದಿವ್ಸನೇ ಲೇಟ್ ಆಗಿ ಬರ್ತಿರಲ್ರೋ. ಜಗಪ್ಪ ಯಾಕೆ ಲೇಟು? ಅಲ್ಲ ಮೇಡಮ್, ಬರ್ಬೇಕಾದ್ರೆ ಅದೇನೋ ಮಿಷಿನ್ ಹಿಂಗ್ ಇಟ್ಬಿಟ್ಟು ಓಯ್ ಅಂತಂದ ಎದ್ರಕಂಡೆ ಬಿಟ್ಟು ಹಿಂಗ್ ಇಟ್ಟ ತಕ್ಷಣನೇ ಆಮೇಲೆ ನೀ ಆರೋಗ್ಯವಾಗಿದೀಯಾ ಅಂತಂದ್ರು. ಆಮೇಲೆ ಬಂದೆ. ನೀವು ಆರೋಗ್ಯವಾಗಿದ್ದೀರಾ? ಕೂತ್ಕೋ ಇವಾಗ. ಜೆಕೆ ಮೇಡಮ್, ಸೊ ಟೈಮಿಗೆ ಬರಕ್ ಏನ್ ನಿಮ್ಗೆಲ್ರಿಗೂ ಕಷ್ಟ? ನಾವೆಲ್ರು ಇಲ್ಲಿಗೆ ಬರ್ಬೇಕು ಅನ್ಕೊಂಡ್ ರೆಡಿ ಆಗಿದ್ವಿ. ಅಷ್ಟ್ರಲ್ಲಿ ಯಾವನೋ ಫೋನ್ ಮಾಡಿ ಬರೀ ತಲೆ ತಿಂದ ಬರೀ ನಿಮ್ ಬಗ್ಗೆನೇ ಕೇಳ್ತಿದ್ದ ಮೇಡಮ್. ನಿಮ್ ಬಗ್ಗೆನೇ ಮಾತು. ಯಾರದು? ಯಾರು ಅಂತ ಕೇಳಿದ್ರೆ ನಾವು ಸುಮ್ನೆ ಹಂಗೆಲ್ಲ ಹೇಳಕ್ ಆಗಲ್ಲ. ಹೀರೋ ತರ ಇಂಟ್ರೊಡಕ್ಷನ್ ಅಲ್ಲಿ ಬರ್ತೀವಿ ಅಂತಂದ. ಯಾರು ಅಂತ ಇನ್ನೂ ಗೊತ್ತಿಲ್ಲ.
ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ್ಮೇಲೆ ನಂದೇ ಹವ. ಹಲೋ, ಯಾರ್ ನೀವು? ಲೈನ್ ಹೊಡೆದಾಗಿದೆ, ಸರ್ಕಲ್ ಬರ್ದಾಗಿದೆ, ಈ ಸ್ಟುಡಿಯೋದಲ್ಲಿ ಇರೋದೆಲ್ಲ ನಂದೇ ನಂದೇ. ಅಲ್ಲ, ಉತ್ತರ ಕೊಡ್ತಿರೋದ್ ನೋಡಿದ್ರೆ ಯಾವ್ದೋ ದೊಡ್ಡ ಮನುಷ್ಯನೇ ಇರ್ಬೇಕು. ಯಾರಪ್ಪ ನೀನು? ನಾನು ಯಾರೋ 10 ಹುಡುಗಿರ್ಗೆ ಲೈನ್ ಹೊಡೆದು ಹೀರೋದಾನಲ್ಲ ನಾನು. ನಾನ್ ಲೈನ್ ಹೊಡೆದಿದ್ದ 10 ಹುಡುಗಿರು ಹೀರೋಯಿನ್ಸೇ. ಅಲ್ಲ ಅಲ್ಲ, ಬರೀ ಶಾರೀರನೇ ಕೇಳಿಸ್ತಿದೆ, ನಿಮ್ ಶರೀರ ಬರ್ಲಿ. ಇದ್ರ ಒಳಗಿದ್ದೀರಾ? ಅಲ್ಲ, ಈ ಗೊಂಬೆಗೋಸ್ಕರ ಇಷ್ಟೊಂದು ಡೈಲಾಗ್ ಕೊಟ್ರಾ? ಅಲ್ಲ, ಬೊಂಬೆ ನೋಡಿ ಶಾಕ್ ಆದ್ರ? ಆಗ್ಲೇ ಅಂತ ತಾನೇ ಅದನ್ನ ಕಳಿಸಿದ್ದು. ಸುನಾಮಿ, ಸುಂಟ್ರ ಗಾಳಿ ಎಲ್ಲ ಒಂದೇ ಸಲ ಬರೋದು. ಅದ್ ಬರೋದಕ್ ಮುಂಚೆ ಒಂದು ಸೈಲೆನ್ಸ್ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರದ್ದೇ ಹವಾ ಇರುತ್ತೆ. ಮ್ಯೂಸಿಕ್. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ, 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ, ಚಿಂತೆಗೆಲ್ಲ ಟಾಟ ಹೇಳುವ. ಮಜವೋ ಮಜ ಭಾರತ, ಮಜವೋ ಮಜ ಭಾರತ, ಮಜವೋ ಮಜ ಭಾರತ, ಮಜವೋ ಮಜ ಭಾರತ. ಬನ್ನಿ ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ. ಏನ್ ನಿಮ್ಮ ಹೆಸರೇನು? ಏನ್ ರೊಚ್ಚಿಗೆದ್ದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಿ? ಒಂದೇ ಒಂದು ಸಲ ಆಕ್ಷನ್ಗೆ ಹೇಳ್ಬಿಡಿ. ಯಾಕೆ? ನಿಮ್ದಕ್ಕೆ ಆಕ್ಷನ್ಗೆ ಹೇಳಿದ್ರೆ ಇಲ್ಲಿ ಬೇರೆಯವರೇ ಬಂದ್ಬಿಡ್ತಾರೆ. ಅದ್ ಯಾರು ಬರ್ತಾರೆ ನೋಡೇ ಬೇಡ. ಆಕ್ಷನ್. ನಾನು ರಸಿಕರ ರಾಜ, ನಟ ಸಾರ್ವಭೌಮ, ಗಾನ ಗಂಧರ್ವ, ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಚಿತ್ರನಾಥ. ನೋಡಿ, ನಮ್ದಕ್ಕೆ ನೀವು ಆಕ್ಷನ್ಗೆ ಹೇಳಿದ್ರೆ ಬೇರೆ ತರ ಕನ್ನಡ ಮಾತಾಡ್ತಾರೆ, ಆಕ್ಷನ್ಗೆ ಹೇಳಲಿಲ್ಲ ಅಂತಂದ್ರೆ ಈ ತರ. ಹೆಂಗೆ? ಅದ್ ಯಾಕೆ ಹಂಗೆ? ನಮ್ದಕ್ಕೆ ಒಳಗಡೆ ಇಬ್ರು ಇದ್ದಾರೆ. ಒಳಗಡೆ ಅಂತ ಅಷ್ಟೇ ನಿಮ್ದಕ್ಕೆ ಹಾಗೆ ಅನ್ಕೋಬೇಡಿ. ಒಂದು ನಿಮಿಷ ಮಾತಾಡೋದಕ್ಕೆ ಟೈಮ್ ಕೊಡಿ. ನಮ್ದಕ್ಕೆ ಒಳಗಡೆ ಇಬ್ರು ಇದ್ದಾರೆ. ಒಂದು ನಮ್ಮ ಒಳಗಡೆ ನಟ ಇದ್ದಾರೆ. ಅದಕ್ಕೇನೆ ನಾನು ಚಿತ್ರನಾಥ್ ಅಂತ ನಮ್ಗೆ ಹೆಸರ್ಕೊಂಡಿದ್ದು. ಚಿತ್ರ ಅಂತಂದ್ರೆ ನಮ್ಗೆ ಪ್ರಾಣ. ಈ ಫಿಲಮ್ ಇದೆ ಅಲ್ಲ, ಈ ಸ್ಕೂಲು, ಈ ಫಿಲಮ್, ಆ ತರ ಸ್ಕೂಲ್ಗೆ ಟೈಮಿಂದ ನಮ್ಗೆ ಫಿಲಮ್ಗೆ ಹೋಗಿ ನಮ್ಗೆ ಫಿಲಮ್ಗೆ ಅಂದ್ರೆ ಇಷ್ಟ, ನಮ್ದು ಪ್ರಾಣ. ಅದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ಇದೆ, ಗೊತ್ತಾ ನಿಮ್ಗೆ? ಅಲ್ಲ, ಹೆಸರು ಅಷ್ಟೊಂದು ವಿಷಯ ನಾನು ಹೇಳಲೇ ಇಲ್ಲಲ್ಲ, ನೀವು ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ಲ. ಒಂದು ವಿಷಯ ಇದು, ಚಿತ್ರನಾಥ. ಚಿತ್ರ ಅಂದ್ರೆ ಈ ಫಿಲಮ್ ಅಂದ್ರೆ ನಮ್ಗೆ ಇಷ್ಟ. ಇನ್ನೊಂದಕ್ಕೆ ನಮ್ದಕ್ಕೆ ಮೆಕ್ಯಾನಿಕ್ ಇದ್ದಾರೆ. ನಮ್ಗೆ ಸ್ಕ್ರೂ, ನಟ್ಟು, ಬೋಲ್ಟು ಏನೇ ನೋಡ್ರು ಎಲ್ಲ ಬಿಚ್ಚಾಕ್ಬಿಡ್ತಾರೆ. ಅಯ್ಯೋ, ನಮ್ದಕ್ಕೆ ಇಲ್ಲಿ ರಚಿತಾರಾಮ್ಗೆ, ಗುರು ಕಿರಣ್ ಸರ್ಗೆ ಎಲ್ಲರಿಗೂ ಬರ್ತಾರೆ ಅಂತ ಗೊತ್ತು. ಹಂಗಾಗಿ ನಾವು ಇಲ್ಲಿಗೆ ಸೀಕ್ರೆಟ್ ಆಗಿ ಬಂದ್ಬಿಟ್ಟಿದ್ದೀವಿ. ರಚಿತಾರಾಮ್ ಮತ್ತೆ ಗುರುಕಿರಣ್ ಅವರಿಂದ ನಿಮ್ಗೇನ್ ಕೆಲಸ ಆಗ್ಬೇಕು? ಅದು ಹೇಳ್ತೀನಿ. ಫಸ್ಟ್ ಅವರಿಬ್ಬರನ್ನ ಕರ್ಸಿ ನಾನು ಹೇಳ್ತೀನಿ. ಸರಿ, ನಿಮ್ ಗಾಡಿ ನೆತ್ತಿ. ನಮ್ದಕ್ಕೆ ಏನ್ ಮಾಡ್ಬೇಕು ಈಗ? ಗಾಡಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ಗೆ ಮಾಡಾಯ್ತು ಈಗ? ಮಾಡಿದ್ರಿ ಅಲ್ವಾ? ನಡೀರಿ. ನಮ್ದಕ್ಕೆ ಪ್ಯಾರ್ ಇದೆಯಲ್ಲ, ಇದನ್ನು ಅಲ್ಲೇ ನಿಲ್ಸ್ಕೊತೀನಿ, ನೀವು ಹತ್ಕೊಳ್ಳಿ, ನಿಮ್ಗೆ ಡ್ರಾಪ್ ಮಾಡ್ತಾರೆ. ಈಗ ಯಾರ್ದು ಕೈಯೇ ಇಲ್ಲ. ಬ್ರೇಕ್ ಹಾಕೋದು. ಕುತ್ಕೊಳ್ಳಿ. ಇಲ್ಲಿಗೆ ಕುತ್ಕೋಬೇಕು. ಓಕೆ, ಕುತ್ಕೊಂಡ್ಮೇಲೆ ಕಣ್ಮುಚ್ಚಿ. ಇವಾಗ ಕಣ್ಗೆ ಯಾಕೆ ಮುಚ್ಚಬೇಕು? ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನಂಬಕ್ಕೆ ಇಲ್ಲ. ವಿಡಿಯೋಗೆ ಮಾಡ್ಬಿಟ್ಟು ನಮ್ದು ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲ ವೈರಲ್ಗೆ ಮಾಡ್ಬಿಡ್ತಾರೆ. ನಾನು ಒಂದ್ ನಿಮಿಷ, ನಿಮ್ ಬಟ್ಟೆ ಬಿಚ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ತಾನೆ? ಅದು ಹೆಣ್ಮಕ್ಳು ಮುಟ್ತಾ ಇದ್ರೆ ಏನು ಗೊತ್ತಾಗಕ್ಕಿಲ್ಲ, ಬೇರೆ ತರದೇ ಫ್ರೀಜ್ಗೆ ಬಂದ್ಬಿಡ್ತಾರೆ ನಮ್ದು. ಸರಿ, ಮೊದ್ಲು ಕೂತ್ಕೊಳ್ಳಿ. ಕೂತ್ಕೊಂಡ್ಬಿಡ್ತಾರೆ. ಕಣ್ಮುಚ್ಚಿ. ಇವ್ರಿಗೆ ಹೇಳ್ತಾರೆ ನಿಮ್ದಕ್ಕೆ ಎಲ್ಲ ನಂಬಿಟ್ಟು ಕಣ್ಗೆ ಮುಚ್ತಾರೆ. ಚಿತ್ರನಾಥ್ ಅವ್ರೆ, ಇವಾಗ ಕಣ್ ಮುಚ್ತೀರಾ ಇಲ್ವಾ?
ನಿಮ್ಮ ನೋಡ್ದಾಗೆಲ್ಲ ನನ್ಗೆ ಯಾವಾಗ್ಲೂ ಒಂದ್ ಪ್ರಶ್ನೆ ಬರೋದು, ತಲೆಗ್ ಬಂದು ಯಾವಾಗ್ಲೂ ಅದ್ ತುಂಬಾನೇ ತಲೆ ಕೆಡಿಸ್ತಾ ಇತ್ತು. ಓಕೆ. ನೀವ್ ಸಿಕ್ದಾಗ ನಾನು ಅದನ್ನ ಕೇಳ್ಬೇಕು ಅಂತ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೆ. ಸ್ವಲ್ಪ ಭಯ ಆಗ್ತಿದೆ, ಆದ್ರೂ ಧೈರ್ಯ ಮಾಡ್ಬಿಟ್ಟು ಕೇಳ್ತೀನಿ. ನೀವಿಷ್ಟು ಚಂದ ಅಂದ್ರೆ ಇಷ್ಟು ಬ್ಯೂಟಿಫುಲ್ ಆಗಿ ಹೆಂಗ್ ಕಾಣಿಸ್ತೀರಾ ಅಂತ. ಈ ಪ್ರಶ್ನೆ ಎಲ್ರಿಗೂ ಇದೆ ಅಲ್ವಾ? ಇದೆ ತಾನೇ? ಯಾವಾಗ್ಲೂ ಸದಾ ನಗ್ತಾ ಇರ್ಬೇಕು, ಅವಾಗ್ಲೇ ನಾವು ಬ್ಯೂಟಿಫುಲ್ ಆಗಿ ಕಾಣೋದು. ಲ್ಯಾಗೋ, ರಚ್ಚಿ ಇಷ್ಟು ಚೆನ್ನಾಗಿ ಕಾಣಿಸಕ್ಕೆ ಏನ್ ಕಾರಣ? ಅಲ್ಲ, ಅವ್ರು ಎಲ್ಲರಿಗೂ ಚೆನ್ನಾಗೇ ಕಾಣ್ತಾರೆ. ಅವ್ರು ತುಂಬಾ ಒಳ್ಳೆ ಮನ್ಸಿದೆ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಲಾಗು. ಮ್ಯಾಮ್ ನಿಜ ಹೇಳ್ಬಿಡ್ಲಾ? ಪ್ಲೀಸ್. ನಾನು ಅವಾಗ ಟಿಪ್ಸ್ ಹೇಳ್ತಿದ್ದೆ ಅವ್ರಿಗೆ. ನೋಡಕ್ ಪಪ್ಸಿದ್ದಂಗ ಅವಳೆ, ಇವಳು ಟಿಪ್ಸ್ ಹೇಳ್ತಾವಳೆ. ಓಕೆ ರಾಗಿಣಿ, ಒಂದ್ ಸ್ವಲ್ಪ ಬೆಣ್ಣೆನ ಒಂದ್ ಸ್ವಲ್ಪ ಬೆಂಕಿನ ಒಟ್ಟಾಗಿ ರುಬ್ಬಿ ಬ್ರಹ್ಮ ನಿನ್ನ ಮೈಯ ಮಾಡಿದ ಅಷ್ಟೇ. ಇವಾಗ ಎಲ್ಲದಕ್ಕಿಂತನೂ ಮೇಲೆ ಅವ್ರ ತರ ರೆಡಿ ಆಗ್ಬೇಕು ಅಂತ ನಾನು ಹಿಂಗ್ ಬಂದಿದ್ದೀನಿ. ಸೊ ಅವ್ರು ಯಾವಾಗ್ಲೂ ಚಂದ. ನಾವು ನಮ್ಮಲ್ಲಿ ಯಾರು ನಾನಾಗಿರೋದು ಸರಿ ಇಲ್ಲ ನಮ್ಮ ಹೆಣ್ಮಕ್ಳಾಗಿರೋದು ಸರಿ, ಸೀರೆ ಉಡ್ಬೇಕಾದ್ರೆ ಯಾವಾಗ್ಲೂ ರಾಗಿಣಿನ ತಲೆಯಲ್ಲಿ ಹಿಡ್ಕೊಂಡು ಹೋಗ್ತೀವಿ. ಅವನಂತ ಬ್ಯೂಟಿಫುಲ್ ಆಗಿ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದು ನಮ್ಗೆ ಯಾರಿಗೂ ಬರಲ್ಲ ಅಲ್ವಾ ಮಗ? ಕ್ಲಾಸ್ ತಗೋ ನೀನು, ಸ್ಯಾರಿ ಡ್ರೇಪ್ ಹೆಂಗ್ ಮಾಡ್ಕೊಡೋದು ಅಂತ. ಅದೇ ಮೇಡಮ್, ಇವಾಗ ಲಾಕ್ಡೌನ್ ಆಗಿತ್ತಲ್ಲ, ಅವಾಗ ಕ್ಲಾಸ್ ತಗೋಣ ಅನ್ಕೊಂಡಿದ್ದೆ, ಏನು ಕೆಲಸ ಇರ್ಲಿಲ್ಲ. ಅವಾಗ ಯಾರು ಹೊರಗೆ ಹೋಗಂಗಿಲ್ಲ ಅಲ್ಲ ಮೇಡಮ್, ಅದಕ್ಕೆ ಯಾರು ಬರ್ಲಿಲ್ಲ. ಆನ್ಲೈನ್ ಕ್ಲಾಸ್ ಮಾಡ್ಬೋದಾಗಿತ್ತಲ್ಲ ನೀನು. ನಿನ್ನ ಹತ್ರನೇ ಬಂದು ಕ್ಲಾಸ್ ಪ್ರಾಕ್ಟಿಕಲ್ ಆಗಿದ್ರೇನೆ ಒಂದ್ ಸ್ವಲ್ಪ. ಏನು ಗೊತ್ತಾ, ಎಲ್ಲಾ ಹೆಣ್ಮಕ್ಳು ಚೆನ್ನಾಗೆ ಕಾಣ್ತಾರೆ. ಅದು ನೋಡೋರು ಇದಾರಲ್ಲ, ಅವ್ರದ್ದು ಕಣ್ಣೊಳಗಡೆ ಅವ್ರದ್ದು ಬ್ಯೂಟಿ ಇರುತ್ತೆ, ಅಂದ ಚಂದ ಅವ್ರದ್ದು ಕಣ್ಣೊಳಗಡೆ ಇರ್ತದೆ. ಆದ್ರೂ ಆ ತರ ಹೆಣ್ಮಕ್ಳು ಎಲ್ಲಾನು ನೋಡಕ್ಕೆ ಚೆನ್ನಾಗೇ ಇರ್ತಾರ ಇಲ್ಲ, ಅವ್ರದಕ್ಕೆಲ್ಲ ನೋಡಿದ್ರೆ ನೀವು ದೇವತೆ ತರ ಇದ್ದೀರಾ. ನಿಮ್ದಕ್ಕೆ ನಮಸ್ಕಾರ ಮಾಡ್ಬಿಡ್ಬೇಕು ಅನ್ಸುತ್ತೆ. ಯಾಕೆ ಇಷ್ಟೊಂದು ಡವ್ ಮಾಡ್ತೀರಾ ನೀವು? ನನ್ದಕ್ಕೆ ಅವರು ಪರಿಚಯ ಮಾಡ್ಲಿ ಇರಿ, ಅವಾಗ ಗೊತ್ತಾಗ್ತದೆ ಯಾಕೆ ಡವ್ ಅಂತ. ನಿಮ್ದಕ್ಕೆ ನೋಡಿದ ತಕ್ಷಣ ಡವ್ ಆಗ್ತಾ ಇದೆ. ರಚ್ಚಿ ಅವರಿಗೆ ನಿಮ್ ಜೊತೆ ಸಿನಿಮಾ ಮಾಡ್ಬೇಕಂತೆ. ಹೌದಾ? ಸೊ ಅವರ ಒಂದು ಫಸ್ಟ್ ಫಿಲ್ಮ್ಗೆ ನೀವೇ ಹೀರೋಯಿನ್ ಆಗಿ ಬರ್ಬೇಕಂತೆ. ಅದಕ್ಕೋಸ್ಕರನೇ ಅವ್ರು ಇವತ್ತು ಮಜಾ ಭಾರತ ಶೋಗ್ ಬಂದಿರೋದು. ಹಾ, ನೋಡೋಣ. ಅದ ಲುಕ್ ಅಲ್ಲಿ ಖುಷಿ ನೋಡಿ. ಯಾಕೆ ಇಷ್ಟೊಂದು ಶೇಕ್ ಆಗ್ತಿದ್ದೀರಾ? ಹೆಣ್ಮಕ್ಳದು ಕಣ್ಣು ನಮ್ಮ ಮೇಲೆ ಬಿದ್ದರೆ ನಮ್ದಕ್ಕೆ ನರ್ವಸ್ ಆಗಲ್ಲ, ಅದಕ್ಕೆ ಹೇಳ್ತಾರೆ. ಅದೇ ಅವ್ರಿಗೆ ನರದೌರ್ಬಲ್ಯ ಇದೆ. ಥ್ಯಾಂಕ್ ಯು ರಚಿ. ಸೊ 6 ತಿಂಗಳಿಂದ ನಿಮ್ಗೋಸ್ಕರ ನಿಮ್ ಸಿಂಹಾಸನ ಕಾಯ್ತಾ ಇದೆ. ಫೈನಲಿ ಬನ್ನಿ. ಸದ್ಯ ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಮಜಾ ಭಾರತದ ಈ ರಥ ಸುಗಮವಾಗಿ ಸಾಗ್ಬೇಕು ಅಂತಂದ್ರೆ ಅದಕ್ಕೆ ಮಾರ್ಗದರ್ಶಕರು ಬೇಕೇ ಬೇಕು ತಾನೆ. ಕಲಾವಿದ್ರು ಬೆನ್ ತಟ್ಟಿ ಚಪ್ಪಾಳೆ ತಟ್ಟಿ ಅಮೇಜಿಂಗ್ ಕಂಡ್ರು ಅಂತ ಎನ್ಕರೇಜ್ ಮಾಡ್ತಿರೋ ಗುರುಗಳನ್ನ ಕರೆದ್ಬಿಡೋಣ. ಲೆಟ್ಸ್ ವೆಲ್ಕಮ್ ಚಂದನವನದ ರಾಕ್ ಸ್ಟಾರ್ ಗುರೂಜಿ. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಗುರೂಜಿ, ಈ ವೇದಿಕೆಗೆ ಇನ್ನೊಮ್ಮೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಸೊ 6 ತಿಂಗಳು ನಾವೆಲ್ಲರೂ ಮನೇಲಿ ಕೂತಿದ್ವಿ. ಸೊ ನೀವು ಮಜಾ ಭಾರತದಿಂದ ಏನ್ ತುಂಬಾ ಮಿಸ್ ಮಾಡ್ಕೊಂಡ್ರಿ ಗುರುಜಿ? ಸ್ವಲ್ಪ ಸಮಾಧಾನ ಅಂದ್ರೆ ಟಿವಿಯಲ್ಲಿ ಮತ್ತೆ ರೀಟೆಲಿಕಾಸ್ಟ್ ಆಗ್ತಾ ಇತ್ತು, ಅದನ್ನ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಎಲ್ಲ ಎಪಿಸೋಡ್ ಮತ್ತೆ ನೋಡಿದೆ, ಫ್ರೆಶ್ ಆಗಿ ನೋಡ್ದಂಗೆ ಆಯ್ತು. ಮನೇಲಿ ಯಾವತ್ತೂ ಹಳೆ ಕಂಪ್ಲೇಂಟು, ಹೆಂಡತಿ ಟೈಮ್ ಕೊಡಲ್ಲ. ಈಗ ಎಷ್ಟು ಟೈಮ್ ಕೊಟ್ಟೆ ಅಂದ್ರೆ ಈಗ ಒಂದು 3 ತಿಂಗಳಿಂದ ಕೇಳ್ತೆ ಯಾವಾಗ ಹೊರಡೆ ಹೋಗೋದು, ಒಮ್ಮೆ ಹೋಗ್ಬಿಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೋಸ್ಕರ ಈ ಸೀಸನ್ ನ ನಿಮ್ಮ ಸಿಂಹಾಸನ ಕಾಯ್ತಾ ಇದೆ. ಪ್ಲೀಸ್ ಬನ್ನಿ ಗುರುಜಿ. ಮಜಾ ಭಾರತ. ಈ ಮನುಷ್ಯ ಯಾರು? ಚಿತ್ರನಾಥ ಗುರುಜಿ, ಚಿತ್ರನಾಥ್ ಅಂತ ನಿಮ್ ಜೊತೆ ಮಾತಾಡ್ಬೇಕು ಅಂತ ಶಿವಾಜಿನಗರಿಂದ ಬಂದಿದ್ದಾರೆ. ಅದೇ ಅವ್ರ ಜೊತೆ ಆಮೇಲೆ ಮಾತಾಡೋಣ ಗುರುಜಿ. ಮಜಾ ಭಾರತ, ಮಜಾ ಭಾರತ.
ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ನಮ್ದುಗೆ ಚಿತ್ರನಾಥ್, ನಿಮ್ದುಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತಾರೆ. ನಿಮ್ಗೆ ಶಿವಾಜಿನವ್ರು ಗೊತ್ತಿದ್ರೆ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಡೌನ್ಗೆ ಹೋಗ್ಬಿಟ್ರೆ ಒಂದು ಸರ್ಕಲ್ ಸಿಗುತ್ತೆ. ಅಲ್ಲಿ ಒಂದು ಅಂತ ಒಂದು ನಾಯಿ ನಿಂತಿರ್ತದೆ. ಅದು ಸಮ್ಟೈಮ್ಸ್ ಒಂದೊಂದೊಂದು ಸತಿ ಬೊಬೋ ಅನ್ನತ್ತೆ, ಒಂದೊಂದು ಸತಿ ಬೊಬೋ ಅನ್ನಲ್ಲ. ಅಲ್ಲಿಗೆ ಲೆಫ್ಟ್ಗೆ ತಗೊಂಡ್ಬಿಟ್ರೆ ನೀವು ಕೇಳ್ತಾರೆ ನಾಯಿ ಇಲ್ಲ ಅಂತಂದ್ರೆ ಏನು, ಸರ್ಕಲ್ ಇರ್ತದೆ ಇಲ್ಲ, ಅಲ್ಲೇ ಲೆಫ್ಟ್ಗೆ ತಗೋಬೇಕು. ಅಲ್ಲೇ ಲೆಫ್ಟ್ಗೆ ತಗೊಂಡ್ಬಿಟ್ರೆ ಅಲ್ಲಿ ನಮ್ದು ಬಾಯಿಗೆ ಇರ್ತದೆ. ಏನು ಹೇಳಿ, ಅಂಗಡಿ. ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಬಂದ್ಬಿಡಿ. ನಾಗರಬಾವಿ ಪಕ್ಕದಲ್ಲೇ ನಮ್ದಕ್ಕೆ ಅಂಗಡಿ ಇರೋದಿಲ್ಲ. ನಟ್ಟು ಬೋಲ್ಟು, ನಾನು ಮೆಕ್ಯಾನಿಕ್. ಇವಾಗ ನೀವು ಅಂತ ಯಾಕೆ ಬಂತು ಅಂತ ಬಂದಿದ್ದೀರಾ ಅಂತ ಹೇಳಿ ನಮ್ದಕ್ಕೆ ಹೇಳ್ತಾರೆ ಕೇಳಿ. ಅದನ್ನ ಕೇಳಿಸ್ಕೊಂಡ್ರೆ ನಮ್ದು ಕಣ್ಣಲ್ಲಿ ಇವತ್ತು ರಕ್ತ ಬರ್ತದೆ. ಜನ ಎಲ್ಲ ಓಡ್ತಾರೆ. ಅವ್ರು ಎಲ್ಲಿಗೆ ಹೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಲಾರಿಗಳೆಲ್ಲ ಹೋಗ್ತಾ ಇದೆ, ಆ ಕಡೆ ಎಲ್ಲ ಜನ ಎಲ್ಲ ಮುಸ್ಕಾಕೊಂಡು ಹಿಂಗೆ ಹೋಗ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇರೋದು ಫ್ಲಾಶ್ ಬ್ಯಾಕ್ ಅಲ್ಲಿ. ನಾನು ತುಂಬಾ ಚಿಕ್ಕದವನಿದ್ದೆ, ನಮ್ದಕ್ಕೆ ಅಮ್ಮ ಗರ್ಭದಲ್ಲಿ ಇದ್ದೆ, ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಸುಮ್ಮನೆ ಮಲ್ಕೊಂಡಿದ್ದೆ ಹಿಂಗೆ. ಅವರೆಲ್ಲ ಜನ ಹೊಡ್ತಾರೆ. ಈ ಕಡೆ ನೋಡಿದ್ರೆ ಚಿನ್ನದ ಗಣಿ ತೆಗಿತಾ ಇದ್ದಾರೆ. ಈ ಕಡೆ ನಮ್ಮ ಅಮ್ಮ ಅಂತ ನಮ್ಮ ಅಮ್ಮ ಕಿರ್ಸ್ತಾ ಇದ್ದಾರೆ. ನಾನು ಒಳಗಡೆ ಅಮ್ಮ ಅಂತ ಇದ್ದೆ. ಅವಾಗ ಏನಾಗ್ಬಿಡ್ತು, ಏನು ಗುರು ಸರ್ ನಿಮ್ದಕ್ಕೆ ಏನೋ ಹೇಳ್ತಿಲ್ಲ? ಅಲ್ಲ ನೋಡಿದೀನಿ. ಅದು ಬೇರೆ ತರ. ನಿಮ್ಗೆ ಏನು ಅನ್ಸ, ನಾನು ಏನೇ ಈ ತರ ಎಲ್ಲಿ ಹೇಳಿ ಸ್ಟೇಜ್ ಮೇಲೆ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲಿ ಹೇಳಿ ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಪಿಕ್ಚರ್ಗೆ ಮಾಡ್ಬಿಟ್ಟಿದ್ದಾರೆ. KGF ಅಲ್ಲಿಗೆ ಚಿನ್ನಗೆ ಸಿಕ್ಬಿಡ್ತು, ಇಲ್ಲಿಗೆ ನಮ್ದಕ್ಕೆ ಔಟ್ ಆಗ್ಬಿಡ್ತು. ಡೈರೆಕ್ಟರ್ ಕಟ್ ಅನ್ಬಿಟ್ರು. ನಮ್ದಕ್ಕೆ ಅಮ್ಮ ಇದಾರೆ ಅಲ್ಲ, ಅವರು ಜೂನಿಯರ್ ಆರ್ಟಿಸ್ಟ್, ನಾನು ಸೀನಿಯರ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದು. ಈಗ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದನ್ನ ಅವ್ರಿಗೆ ಹೇಳಿ. ನಮ್ದಕ್ಕೆ ಫಸ್ಟ್ ಸಿನಿಮಾಗೆ ಇದಾರಲ್ಲ, ಆ ಫಸ್ಟ್ ಸಿನಿಮಾಗಲ್ಲಿ ನಾನು ಹೀರೋಗೆ ಮಾಡ್ಬೇಕು. ಆ ಹೀರೋಯಿನ್ಗೆ ಕನ್ನಡದ ನಂಬರ್ 1 ಹೀರೋಯಿನ್ ಅದು ರಚಿತಾ ರಾಮ್ ಅವ್ರು ಮಾಡ್ಬೇಕು ಅಂತ ನಮ್ಗೆ ಆಸ್ಕೆ ಮಾಡ್ಕೊಂಡು ಡಿಸೈಡ್ಗೆ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಮ್ಯೂಸಿಕ್ ಇದ್ದಾರೆ ಇಲ್ಲ, ಅದಕ್ಕೆ ಮ್ಯೂಸಿಕ್ ನಮ್ಗೆ ಗುರುಗೇಶ್ ಸರ್ಗೆ ಮಾಡ್ಬಿಟ್ರೆ ನಿಮ್ಗೆ ಬಂದು ಒಂದು ಕಿಸ್ ಕೊಟ್ಬಿಡ್ತಾರೆ. ನಿಮ್ದಕ್ಕೆ ಇಬ್ಬರಿಗೆ ಒಪ್ಪಿಸ್ಬಿಟ್ಟು ಹೋಗಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಪಕ್ಕದಲ್ಲೇ ಇದ್ರಿ, ಇಲ್ಲಿ ಮಜಾ ಭಾರತ ನಡೀತಾರೆ. ಇವ್ರದಕ್ಕೆ ಚಂದನದ ಬೊಂಬೆ ಬರ್ತದೆ. ಇವ್ರಿಗೂ ಕೂಡ ಹೇಳಿದ್ದೀನಿ ನಂದು ಬಗ್ಗೆ ನಿಮ್ಗೆ ಹೇಳಿ ಅಂತ ಡೀಟೇಲ್ ಆಗಿ ಆಮೇಲೆ ಹೇಳ್ತಾರೆ. ನೀವು ಒಪ್ಕೊಂಡ್ರೆ ನಮ್ದು ಪಿಕ್ಚರ್ಗೆ ಆಗ್ತದೆ, ನಾವು ಹೀರೋಗೆ ಹಾಕ್ಬಿಡ್ತಾರೆ. ನೀವು ಒಪ್ಕೊಳ್ದೇ ಇದ್ರೆ ನಮ್ದಕ್ಕೆ ಹೋಗಕ್ಕೆ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಡ್ತಾರೆ. ಗುರುಜಿ ಏನ್ ಹೇಳ್ತೀರಾ ಗುರುಜಿ, ಒಪ್ಕೊಂತೀರಾ? ನೋಡ್ತೀನಿ. ಆಕ್ಚುಲಿ ಟ್ಯಾಲೆಂಟ್ ಇಲ್ದವ್ರು ಬಂದು ನಾವು ಮ್ಯೂಸಿಕ್ ಮಾಡಿದ್ರೆ ನಾವು ಮಾಡೋದು ವೇಸ್ಟ್ ಆಗುತ್ತೆ. ಟ್ಯಾಲೆಂಟ್ ಒಂದೇ ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇದುಗೆ ಹಾವ್ಗೆ ಡ್ಯಾನ್ಸ್ಗೆ ಮಾಡ್ತಾರೆ. ನಮ್ದಕ್ಕೆ ಅದು ಹಾವ್ಗೆ ಡ್ಯಾನ್ಸ್ ಇದೆ, ನಮ್ದಕ್ಕೆ ಬ್ರೇಕ್ ಡ್ಯಾನ್ಸ್ಗೆ ತೋರಿಸ್ತಾರೆ ನೋಡಿ. ನಿಮ್ದಕ್ಕೆ ಗುರುಜಿ ಆಕ್ಷನ್ಗೆ ಹೇಳಿದ್ರೆ ನಮ್ದು ಮಾತು ಹೇಗಾಗ್ತದೆ ನೋಡಿ. ನಿಮ್ದಕ್ಕೆ ಆಕ್ಷನ್ಗೆ ಹೇಳಿ. ನಮ್ದಕ್ಕೆ ಆಕ್ಷನ್. ರಚಿತಾ, ನಾನು ನಿನ್ನ ಮಾತ್ರ ಪ್ರೀತಿಸ್ತೀನಿ. ನಾನು ಹುಟ್ಟಿರೋದೇ ನಿನ್ನ ಪ್ರೀತಿಸಕ್ಕೋಸ್ಕರ. ನೀನ್ ಇಲ್ಲ ಅಂತನಲ್ಲ ಅಂತ ನನಗೆ ಗೊತ್ತು. ಇವತ್ತಲ್ಲ, ಹಳೆ ಜನ್ಮದಿಂದ ನಾವಿಬ್ರು ಒಂದಾಗಿದ್ದೀವಿ ಅಂತ ನನಗೆ ಗೊತ್ತಿದೆ. ಹೌದು ರಚಿತಾ, ಹೌದು. ಒಂದ್ಸಲ ಯೋಚನೆ ಮಾಡಿ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನಗೆ ನನ್ನ ಪ್ರೀತಿ ಕಾಣಿಸುತ್ತೆ. ಬೇಕಾದ್ರೆ ಎದೆನ ಬಗೆದು ತೋರಿಸ್ಬಿಡ್ತೀನಿ. ನನ್ನ ಕನ್ನಡದಲ್ಲಿ, ನನ್ನ ಭಾಷೆಯಲ್ಲಿ, ನನ್ನ ಪ್ರೀತಿಯಲ್ಲಿ ಏನಾದ್ರೂ ಲೋಪ ಕಾಣಿಸ್ತಾ ಇದ್ಯಾ? ನಮ್ದಕ್ಕೆ ಈ ತರ ಮಾಡ್ತಾರೆ ಆಕ್ಟಿಂಗ್ ಅಂತ ಹೇಳಕ್ಕೆ ಬಂದ್ವಿ ಅಷ್ಟೇ. ರಚಿ, ಇದೇ ಡೈಲಾಗ್ ಇವ್ರು ಎಲ್ರಿಗೂ ಹೇಳೋದು. ಏನಲ್ಲ ಗಾಳಿ ಬಂದ್ ಕಡೆ ತುರ್ಕೋಬೇಕು, ತುರ್ಕೊಳ್ಳಲೇ ಅಂತ ಅದು ಕರೆಕ್ಟ್. ಒಂದ್ ನಿಮಿಷ ಚಿತ್ರನಾಥ್ ಅವ್ರೆ, ಬಿಟ್ರೆ ನೀವು ಮಾತಾಡ್ತಾನೆ ಇರ್ತೀರಾ, ನೀವು ಹೋಗಿ ಕೂತ್ಕೊಳ್ಳಿ. ಅಲ್ಲಿಗೆ ಕೂತ್ಕೊಂಡಿರ್ತಾರೆ. ಈ ಸೀಸನ್ ನ ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬರೋಣ. ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಸಾಂಬ್ರಾಣಿ ಅನ್ನೋ ಮನುಷ್ಯ ಇದ್ರೆ ಹೊಗೆ ಬೆಂಕಿ ಎಲ್ಲ ಒಟ್ಟಿಗೆ ಹತ್ಕೊಳ್ಳುತ್ತೆ, ಉಸಿರು ಕಡ್ಸುತ್ತೆ ಈ ಸಾಂಬ್ರಾಣಿ ಹೊಗೆ. ಬೇಕಿದ್ರೆ ನೀವೇ ಎಲ್ರು ಒಂದ್ಸತಿ ನೋಡಿ. ಥ್ಯಾಂಕ್ ಯು. ಅಂದಾಗೆ ಓದ್ ಇವೆಂಟಲ್ಲಿ ನನಗೇನು ಕೊಟ್ಟಿಲ್ಲ ಜಗ್ಗ, ನೀನು ನನಗೇನು ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಮನಸ್ಸಲ್ಲಿ ನೊಂದ್ಕೊಂಡು ಒಂದು ಗಿಫ್ಟ್ನ ತಗೊಬಂದಿದ್ದೀನಿ. ಇದನ್ನ ನೀವು ಸ್ವೀಕರಿಸಬೇಕು. ಈ ಗಿಫ್ಟು ನನ್ನ ಮನಸ್ಸಿನ ಭಾವನೆಗಳ ತರ. ಆ ಭಾವನೆಗಳು ಹೇಗೆ ಕಾಣಲ್ವೋ ಈ ಗಿಫ್ಟ್. ಅಲ್ಲ, ನಿಂಗೆ ಖುಷಿ ತಂದಿಲ್ಲ, ನೊಂದ್ಕೊಂಡು ತಂದಿದ್ಯಾ? ಅಲ್ಲ, ನನ್ನ ಪ್ರೇಯಸಿಗೆ ಏನು ಕೊಟ್ಟಿಲ್ವಲ್ಲ ಅಂತ ನೊಂದ್ಕೊಂಡಿದ್ದು ನಾನು. ಭಾವನೆಗಳು ಹೇಗೆ ಕಾಣಲ್ವೋ ನನ್ನ ಭಾವನೆಗಳು, ಹಾಗೆ ಈ ಗಿಫ್ಟು ಕಾಣಲ್ಲ. ಈ ಗಿಫ್ಟಲ್ಲಿ ಏನಿದೆ ಅಂತ ನೋಡಬೇಕು ಅಂತಂದ್ರೆ ಮೊದಲು ಈ ಲೈಟ್ ಎಲ್ಲ ಆಫ್ ಮಾಡಬೇಕು. ಓ ಮೈ ಗಾಡ್, ಲೈಟ್ಸ್ ಆಫ್. ಓಪನ್ ಮಾಡಿ ಮೇಡಮ್ ಗಿಫ್ಟ್. ಓ ಮೈ ಗಾಡ್, ಓ ದಿಸ್ ಇಸ್ ಸೋ ಬ್ಯೂಟಿಫುಲ್. ವಾವ್
ನೋಡ್ತೀರಾ ನೋಡಿರ್ತೀರಾ ಕಳ್ರು. ಇದು ನನ್ನ ಪ್ರೀತಿಯ ಭಾವನೆ ಕಣೋ ಲ್ಯಾಗೋ. ನಾವೆಲ್ಲ ಬಿಸ್ಕೆಟ್ ಅನ್ಕೊಂಡ್ವಿ ಮಗ. ನಾನು ಜಗ್ಗ ಮ್ಯಾಮ್ ಹೊಡಿತಾರ ಹೋಗೋ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಇಷ್ಟ ಆಯ್ತಾ ಗಿಫ್ಟ್? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಬಿಸಿಲು ನೋಡಿ ಇಷ್ಟ ಆಯ್ತಂತೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಯಾವಾಗ ನಿದ್ದೆ ಬರಲ್ವೋ ಆವಾಗ ಲೈಟ್ ಆಫ್ ಮಾಡ್ಬಿಟ್ಟು ಈ ಲೈಟ್ ಆನ್ ಮಾಡಿ, ಆವಾಗ ನಾನು ನೆನಪು ಬರ್ತೀನಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಏನೇ ಕಾಫಿ ತಗೋಬಾರೆ ರೀ. ಅಯ್ಯೋ ತಗೊಳ್ಳಿ ಕಾಫಿ. ಕುಮಾರನ್ ಫ್ಯಾಮಿಲಿ. ಸಕ್ಕರೆ ಏನೇ ಇಷ್ಟೊಂದು ಹಾಕಿದ್ಯಾ? ಇತ್ತಲ್ಲ ಅದಕ್ಕೆ ಹಾಕ್ದೆ. ಹಿಡ್ಕೋ. ಯಾಕೆ ಹೊಡೆದ್ರಿ? ಅಲ್ಲ ಕೈ ಖಾಲಿ ಇತ್ತಲ್ಲ ಅದಕ್ಕೆ ಹೊಡೆದೆ. ಇತ್ತು ಅಂತ ಸುರ್ಕೊಂಬರೋದಲ್ಲ, ಕಾಫಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಬರ್ಬೇಕು. ಹಂಗನ್ನೋರು ನೀನೇ ಮಾಡ್ಕ ಕುಡಿಬೇಕಿತ್ತು ಕಲಾ. ಕಲಾ ಕಲಾ ಅಪ್ಪಿ ಅವತ್ ಬಟ್ಟೆ ಕೊಳೆ ಆಗಿತ್ತು, ನೀನೇ ಒಕ್ಲಾ ಅಂದ್ಲು. ಮನೆ ಮುಂದೆ ಕಸಕನಮಿ ಅಂದೆ, ನೀನೇ ಗುಡಿಸ್ಲಾ ಅಂದ್ಲು. ಎಲ್ಲ ನಾನೇ ಮಾಡ್ಕೊಳಂಗಿದ್ರೆ ನೀನ್ ಯಾಕೆ ಮದುವೆ ಆಗ್ಬೇಕಿತ್ತು? ಲೇ ನಿನಗಲ್ಲ, ಮನೆ ಬೆಳಗವಳನ್ನ ಮದುವೆ ಮಾಡೋ ಅಂದ್ರೆ ಮನೆ ಹಾಳಿನ ಮಾಡೋನಲ್ಲ ಆ ಮಾದೇಶ್ವರ. ಆ ನನ್ನ ಮಗನಿಗೆ ಕೇಳ್ತೀನಿ. ಇಲ್ಲಿ ನನ್ನ ಸಂಸಾರ ಬೀದಿಗೆ ಬಂದು ನಿಂತಿದೆ. ಈ ನನ್ನ ಮಗ ಬಾರೇ ಹೋಗೋಣ ಸಂಘಕ್ಕ ಬಂದವನೆ. ಒಂದು ಕ್ಷಣ ನೀನು ಈ ಮನೇಲಿ ಇರ್ಬಾರ್ದು. ಲೇ ಇಂತ ಕಿರಿಕ್ ನನ್ ಮಗನ್ ಜೊತೆ ನಾನೆಲ್ಲ ಕಣೋ. ಏನು ಇರಲ್ಲ, ನಾನು ಹೋಗ್ತೀನಿ. ಅಲೋ ನನ್ ಕಪ್ಪು ಎತ್ಕೋಬೇಡ, ಕೊಟ್ಬಿಟ್ಟು ಹೋಗ್. ಶಾಂಬಾಣೆ ನಿನ್ ಹೆಂಡತಿ ಹೋಯ್ತವಳಲ್ಲ. ಮುಗೀತು ಮಾದೇಶ್ವರ, ಎಲ್ಲ ಮುಗಿದೋಯ್ತು. ಅದಕ್ಕೆ ಓದ್ಲಾ? ಹಂಗಲ್ಲ ಕಣ. ರಚಿತಾರಾಮ್ ತರ ಸುಂದರವಾಗಿದ್ದ ನನ್ನ ಜೀವನ ಇವತ್ತು ಸೀತಾರಾಮ್ ತರ ಸ್ಕ್ರಾಪ್ ಆಗೋಯ್ತು ಕಣ. ಏನು ಅಂದ್ರೆ ಬಂದೆ ಬಂದೆ ಬಂದೆ. ಮಾದೇಶ್ವರ ಬಾರ ಇಲ್ಲಿ. ಬಿಸಿ ಇಲ್ದೇ ಇರೋ ಊಟ, ಖುಷಿ ಇಲ್ದೇ ಇರೋ ಜೀವನ ಯಾವ ಅನ್ಕೋಬೇಕು? ನೋಡು ಈ ಗಂಡು ಮಕ್ಕಳದು ಒಂಥರ ಫಿಶ್ ಟ್ಯಾಂಕ್ ಅಲ್ಲಿರೋ ಮೀನ್ ಇದ್ದಂಗೆ. ಒಳಗಡೆ ಅವ್ರು ಎಷ್ಟೇ ಹತ್ರ ಯಾರಿಗೂ ಕಾಣಿಸಲ್ಲ. ಇಲ್ಲಿ ನೋಡು ಮಾದೇಶ್ವರ. ಏನ್ ಇವನ ಅಪ್ಪಾಜಿ ಮಿದ್ಲಿಗೆ ಕೈ ಹಾಕ್ತವನಲ್ಲ ಇವನ ಅಪ್ಪಾಜಿ. ಒಳಗಡೆ ಆರೈತೈತೆ. ಅಪ್ಪಾಜಿ ಈ ರಾಜಕಾರಣಿಗಳಿಗೆ ಲಂಚದ ಚಿಂತೆ ಅಂದ್ರೆ ನಮ್ಮ ಮಾದೇಶ್ವರನ್ಗೆ ಯಾವಾಗ್ಲೂ ಮಂಚದ ಚಿಂತೆ. ಏನ್ ಮಾಡ್ಲಿ? ಮಾದೇಶ್ವರ ಏನೋ ನಂದೇನೋ ಇದೇನೋ ಅದು ಒಳಗಡೆ ದೇವ್ರ ಪೂಜೆ ಮಾಡ್ತಿದ್ದೆ. ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹೋಗೋ. ಲೇ ಪಕ್ಕದವನ ಬಾಯಲ್ಲಿ ಅಲ್ಲಿಲ್ಲ ಅಂತ ಗೊತ್ತಿದ್ರು ಚಕ್ಲಿ ಕೊಡ್ಬಳೆನ ಸೌಂಡ್ ಮಾಡ್ಕೊಂಡ್ ತಿಂತವ್ರಲ್ಲ. ಇದೇನೋ ನಿನ್ಗೆ ಈ ಪ್ರಕೃತಿ ಕಳ್ಸ್ಕೊಟ್ಟಿರೋ ಸಂಸ್ಕಾರ. ಇನ್ ಹೊಸಿ ಹೇಳಿ ಇವನಪ್ಪಾಜಿ. ಅವಳು ಮೊನ್ನೆ ಮದುವೆ ಆಗಿ ಬಂದೋಳ್ ಕಣೋ. ನನ್ಗೇನು ಅವಳು ತಪ್ಪಿಲ್ಲ ಅನ್ಸುತ್ತೆ ಕಣೋ. ಅಪ್ಪಾಜಿ ಮೊನ್ನೆ ಬಂದಿರೋ ಕೊರೋನಾನೇ ಅಲ್ವಾ ಅಪ್ಪಾಜಿ ನಮ್ಮ 4 ತಿಂಗಳ ಮನೆ
ಮ್ಯೂಸಿಕ್ ಸೆಟಪ್ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಲೇ ಕೋತ ನನ್ನ ಮಗನೇ, ನನ್ನ ಹೆಂಡತಿ ಬಗ್ಗೆ ತಿಳ್ಕೊಂತ ಅವಳು ಫ್ರೆಂಡ್ ನಂಬರ್ ಈಸ್ಕೊಟ್ರೆ ಆ ಸೊಂಟದ ಮೇಲೆ ಮುಸುಡಿಯ ಮಡಿಕೊಂಡಿರೋಳನ್ನ ಲವ್ ಮಾಡಿ ಪಟಾಯಿಸ್ಬಿಟ್ಟು ಇವತ್ತು ನನಗೆ ಸೀರಿಯಲ್ ಸೆಟ್ ಹಾಕಿಸ್ತಿದ್ಯಪ್ಪ. ಮೋಸ ಮಾಡ್ಬಿಟ್ಟೆ ಮಾದೇಶ್ವರ. ಅಪ್ಪ ಯಾಕೋ ಹಿಂಗ್ ಹಿಂಸೆ ಕೊಡ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳೋ. ಈಗ ನಾನು ಏನ್ ಮಾಡ್ಲಿ ಹೇಳೋ? ನೀನ್ ಹೆಂಡತಿ ಕರೀಲಿ, ಆಚೆ ಕರೆಯಪ್ಪ. ಬರ ಇಲ್ಲಿ ಸಾಂಬ್ರಾಣಿ ಕರಿತವನೆ. ಏನ್ ಹೇಳಿ ಸಾಂಬ್ರಾಣಿನ? ಏನ್ ಹೇಳಿ ಸಾಂಬ್ರಾಣಿ ಅವರೇ? ಅಪ್ಪಿ ಈಗಿಂದ ಈಗ ಬ್ಯಾಗ್ ತಕೊಂಡ್ ನಿಂತ ಅವ್ರ ಮನೆಗೆ ಹೋಯ್ತಾರು. ಯಾಕೆ? ಅವಳು ನನ್ನ ಹೆಂಡ್ತಿ, ನಾನು ಹೋಗೋನ್ಬೇಕು, ನೀನೇ ಅವನು ಆಚ್ಕೋಗನಕ್ಕೆ. ಓ ಕಳ್ಸಲ್ಲ ಕಳ್ಸಲ್ಲ. ಕಳಿಸ್ಲಿಲ್ಲ ಅಂದ್ರೆ ನೀನ್ ಹಳೆ ವಿಷಯನೆಲ್ಲ ಟಿನ್ ಟು ಟಿನ್ ಹೇಳಿ ನಿನ್ ಸಂಸಾರನ ಏನ್ ಹೇಳಿ ಟಿಂಟಿನ್ನು? ಏನದು? ನಿಂತು ಟಿಂಟಿನ್ನ ಏನದು ಟಿಂಟಿನ್? ಗಂಡ ಬರ್ಲಿ ಆಮೇಲೆ. ಈಗಿಂದ ಈಗ ನಿಮ್ಮ ಅಪ್ಪನ ಮನೆ ನೀನು ಹೋಯ್ತಾರು. ಯಾಕೋಬೇಕು? ಎಲ್ಲೋಬೇಕು? ನಿಮ್ಮನ್ನ ಬಿಟ್ಟು ಎಲ್ಲೋಬೇಕು ನಾನು? ಯಾಕೋಬೇಕು? ಎಲ್ಲಿ ಹೇಳ್ತೀನಿ ಬೈಲಿ ಹಿಡ್ಕೊ. ನಾನು ಫೋನ್ ಮಾಡೋರ್ಗೂ ಬರಬೇಡ. ನೀ ಫೋನ್ ಮಾಡಿದ್ರೆ ಬರಲ್ಲ. ಸರಿ. ಹಲೋ. ಯಾಕೋ ನಿನ್ ಸಂಸಾರ ಹಾಳಾಯ್ತು ಅಂತ ನನ್ ಸಂಸಾರನ ಯಾಕೋ ಹಾಳು ಮಾಡ್ತಾ ಇದೀಯಾ? ಯಾಕೆಂದ್ರೆ ನಾವಿಬ್ರು ಫ್ರೆಂಡ್. ಈ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ ಬಿಟ್ಟು ಬೇರೆ ಎಲ್ಲ ಸುಳ್ಳು ಸುಳ್ಳು ಮಾದೇಶ್ವರ. ಆದ್ರೆ ಈಗ ನನ್ನ ಸಂಸಾರ ಪಂಚರ್ ಆಗಿದೆ ಅಂದಾಗ ಇವನ್ ಹೆಂಡತಿ ಕರ್ಕೊಂಡ್ ಮಂಚದ ಹತ್ರ ಹೋಯ್ತವ್ರಲ್ಲ, ಇದೇನಾ ನನಗೆ ಈ ಭೂಮಿ ಕಳ್ಸಿಕೊಟ್ಟಿರೋ ಸಂಸ್ಕಾರ? ಈ ಭೂಮಿ ಈಗ ನೀ ಪಂಚರ್ ಆಗಿರೋ ಸಂಸಾರಕ್ಕೆ ನಾನೇನು ಟ್ಯೂಬ್ ಗಮ್ಮು ತಂದು ಅಡ್ಡಿಸ್ಲಾ? ಓಕೆ ಹಂಗಲ್ಲ ಕಣೋ. ನೋಡೋ, ಹಣ್ಣಿದ್ರೇನೆ ಮರ, ಹೆಣ್ಣಿದ್ರೇನೆ ಮನೆ. ನೀನು ಓ ಅಂದ್ರೆ ಸಾಕು. ನೀನ್ ಹೆಂಡತಿ ಹತ್ರ ಮಾತಾಡಿ ಮುಂದೆ ಈ ರೀತಿ ಗಲಾಟೆ ಮಾಡ್ಬೇಡ ಅಂತ ಒಪ್ಪಿಸ್ಕೊಬತ್ತೀನಿ. ಸಂಸಾರ ಮಾಡ್ಕೊ ಹೋಗ್ಬೇಕು. ಹಂಗಂತೀಯ? ಏನೋ ನಿನ್ನಿಷ್ಟ. ನನ್ನಿಷ್ಟ ಅಂತ ನನ್ನಿಷ್ಟ. ಈ ನನ್ನ ಮಗನಿಗೆ ಗಂಟು ಆಸೆ ಇದೆ. ಈ ನನ್ನ ಮಗನ ಮೂಡ್ ಚೇಂಜ್ ಆಗ್ಸಲ್ಲ, ಕರ್ಕೊಂಡ್ಬಿಡ್ಬೇಕು. ಬರ್ರಿ. ನಿನಗಿದು ಬೇಕಿತ್ತ ಮಗನೇ? ವಾಪಸ್ಸು ಹೊಂಟೋಗು ಶಿವನೇ. ಯಾಕೋ ಇಡೀ ಸೀತಾರನ್ನು ಸಾಂಬ್ರಾಣಿ ಏನಪ್ಪ ನೀನ್ ಹೆಂಡತಿ ಬಂದ್ಲು, ವಾಪಸ್ ಹೋಗಕ್ ಕೇಳು. ಬಂದೆ ಏನು ಕರ್ಕ ಬಂದಿದ್ದೀನಿ. ಬೋಯ್ಲಿ ಇಬ್ರು ಗಲಾಟೆ ಮಾಡ್ಕೋಬೇಡಿ. ನಾನೇನ್ ಮಾಡ್ಲಿ? ಅಲ್ಲಿ ನೋಡ್ರಿ, ನೋಡ್ಕೊಬತ್ತೀನಿ. ಇಲ್ಲಿ ನೋಡಿ ರೀ, ನಾನ್ ನಿಮ್ಮನ್ ಬಿಟ್ಟು ಒಂದ್ ಅರ್ಧ ಗಂಟೆ ಕೂಡ ಇರಕ್ಕಾಗಿಲ್ಲ ಗೊತ್ತಾ? ಅಷ್ಟೇ ಯಾಕ್ರಿ, ನಾನ್ ನಿಮ್ಮನ್ ಬಿಟ್ಟು ಒಂದು ತುತ್ತು ಊಟ, ಒಂದು ಗುಟುಕು ನೀರು ಕೂಡ ಕೊಡ್ತಿಲ್ಲ ಗೊತ್ತಾ? ಹೌದಂತೆ ಕಣೆ. ಯಾವ್ದೋ ನಾಯಿ ನೆನ್ನೆ ಕಾರ್ತಿಕ್ ಕಚ್ಬಿಟ್ಟು ನಾನೇ ಹುಲಿ ಓಡಾಡ್ತೈತಂತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಅಲ್ಲ ಕಡೆ ಅವಾಗ ಗಂಡನ್ ಬಿಟ್ಟು ಹೋದ್ ಗರ್ತಿ ನೀನು. ಊಟ ಸೇರ್ತಾ ಇಲ್ಲ, ತಿಂಡಿ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಫೇಸ್ಬುಕ್ ರಾತ್ರಿ ಕೊತ್ಮುರಿ ಸೊಪ್ಪು ಪೋಸ್ಟ್ ಮಾಡ್ತಿದ್ದ. ಕೊತ್ಮುರಿ ಸೊಪ್ಪು ಲೇ, ನೀನಲ್ಲ ಕಣೋ, ನಿನ್ ಮನಸ್ಥಿತಿನೂ ಚೇಂಜ್ ಆಗಲ್ಲ. ನಿನ್ ಮನಸ್ಥಿತಿಗೆ ಈ ಮನೇಲಲ್ಲ, ನಾನ್ ಮನ್ಸಲ್ಲೂ ಜಾಗ ಇಲ್ಲ. ಹೋಯ್ತೀನಿ. ಏನು ಮನೆ ಬಿಟ್ಟು ಹೋಯ್ತವನಿ. ಹೋಗೋ, ನನ್ನ ಹೆಂಡತಿ ಮನ್ಲವಳೆ. ನಿನ್ ಹೆಂಡತಿನ ಬಿಟ್ಟು ಕಳಿಸ್ತಾನೆ ಈಗ. ಆಯ್ತು. ಮಗ ನನ್ನ ಮಾತು ಕೇಳವ. ನೋಡು, ಮುತ್ತೈದಿರೋ ಮುಸ್ಸಂದಲ್ಲಿ ಅಟ್ಟಿ ಬಿಟ್ಟು ಆಚೆ ಹೋಗ್ಬಾರ್ದು. ಇವತ್ತು ಒಂದ್ ರಾತ್ರಿ ನಿಂಗ್ ಗಂಡತ ಅಡ್ಜಸ್ಟ್ ಮಾಡ್ಕೊಬಿಡು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೋ. ಅದನ್ನೆಲ್ಲ ಕೇಳಕ್ ನೀನ್ ಯಾರಲ್ಲ? ಹೋಗಲೇ.
ಯಾನ ನೀನ್ ಹೆಡ್ತಿ ನೀನೇವಲ್ಲ ಲೋ? ನನ್ನ ಹೆಂಡತಿ ಮಾತಾಡ್ಸಕ್ ನೀನೇವಲ್ಲ, ನಾನೇನಾದ್ರೂ ನಿನ್ನ ಹೆಂಡತಿ ಮಾತಾಡ್ಸದ್ನ? ಮುಚ್ಕೊಂಡು ಹೋಗಲೇ. ಇವ್ ಬೊಡೆದ ಹೇಳಿದ ಮಾತು ಕರೆಕ್ಟ್ ಆಗದೆ. ಇವನು ನನ್ನ ಹೆಡ್ತಿ ವಿಚಾರಕ್ಕೆ ಬರಲಿಲ್ಲ ಅಂತಂದ್ಮೇಲೆ ನಾನೇ ಇವನ್ ಹೆಡ್ತಿ ವಿಚಾರಕ್ಕೆ ಹೋಗ್ಬೇಕು. ಬಂದೆ ಇಳಿಯು ಪಂಜರದೊಳಿಲ್ಲ ರಾಮ ರಾಮ ಬರಿದೆ ಪಂಜರವಾಯಿತಲ್ಲ. ಕ್ವಾಣ 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 ಏನು ಅಂಚಿಂದ ಎಲ್ಲ ಉದುರಿಸ್ತದೆ. ಏನೋ ನಂದಿರ್ಲಿ, ನಿಂದೇನು? ಅಯ್ಯೋ ನನ್ನ ಹೆಡ್ತಿಗೆ ಮೇಕಪ್ ಮಾಡ್ತಿದ್ದೆ. ಲೇ ಲೇ, ಇಲ್ಲಿ ಒಬ್ಬ ಗೆಳೆಯ ನೀರಲ್ಲಿ ಕೊಚ್ಕೊಂಡು ಹೋಯ್ತವನೆ, ಕೈ ಹಿಡ್ಕೊಂಡು ಎತ್ತದು ಬಿಟ್ಬಿಟ್ಟು ದಿನ್ 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 ದಾನ್ ಅಂತ ಮ್ಯೂಸಿಕ್ ಹಾಕೊಂಡ್ ಮಾತಾಡ್ತಾ ಇದೆಯಪ್ಪ. ಅಯ್ಯೋ ನನ್ನ ಮಗನ ಮಾನ ಮರಿದಿ ಇದ್ದಾನೆ ನಿಂಗೆ. ಲೇ ನಿನ್ ನನ್ನ ಮಕ್ಕಳು ಏನ್ ಗಂಡ ಹೆಡ್ತಿ ಸೇರ್ಕೊಂಡು ನವರಂಗಿ ನಾಟಕ ಆಡ್ತೀರಾ? ನವರಂಗಿ ನಾಟಕ ಕಿತ್ತಾಡ್ಬೇಡಿ. ಒಂದ್ಕ ಬಾಳಾಟ ಮಾಡಿ ಅಂತ ಹೇಳಕ್ ಬಂದ್ರೆ ನೀನ್ ಯಾವನ್ಲ ಹೋಗಲ್ಲ ಅಂತಂದ್ಬಿಟ್ಟು ಈಗೇನೋ. ಅಲ್ಲ ಕಣ, ನಮ್ಮಪ್ಪ ಶಿವಣ್ಣ ಅನ್ನೋ ನಂಬರಿಂದ ಫೋನ್ ಮಾಡ್ದ, ನೀನ್ ಯಾವನೋ ಅಂದೆ. ಹಂಗಾದ್ರೆ ಅವ್ನು ನಮ್ಮಪ್ಪ ಅಲ್ವಾ? ಅವನ ನುಡ್ಸಾ ಇಲ್ವಾ? ಈಗ ನೀನ್ ಕುಚು ಕುಕ್ಕಣ, ನಿನಗೆ ಹೋಗಲ್ಲ ಬಾರಲ್ಲ ಅಂತೀನಿ, ಹಂಗಂತ ನೀನ್ ನಂಗೆ ಸಹಾಯ ಮಾಡಲ್ವಾ ಮಹದೇಶ್ವರ? ನನ್ನ ಫ್ರೆಂಡ್ ಆಗೋಗಿದ್ದೆ, ತಪ್ಪಾಗೋಯ್ತು ಕಣ. ಫ್ರೆಂಡ್ ಆಗಿದ್ದಕ್ಕೆ ಅಲ್ವಾ ಮಹದೇಶ್ವರ ಹುಡುಗಿ ನೋಡಕ್ ಕರ್ಕೊಂಡು ಹೋಗಿತ್ ನಾನು. ಹುಡುಗಿ ನೋಡ್ಬೇಕಾದ್ರೆ ಫೋನ್ ನಂಬರ್ ಕೇಳಿದ್ರೆ ಏನಾದ್ರು ಹೊಂದ್ಕತ್ತಾಳೆ ಅಂತ ತಿಳ್ಕೊಂಡೆ, ಫೋಟೋ ಕೇಳಿದ್ರೆ ಎಲ್ಲಾದ್ರೂ ನೊಂದ್ಕತ್ತಾಳೆ ಅಂತ ತಿಳ್ಕೊಂಡೆ. ಆದ್ರೆ ಈ ಮನೆಗಳು ಹೊಂದ್ಕತ್ತಾಳೋ ಇಲ್ವೋ ಅಂತಾನೆ ನಿಂತು ತಿಳ್ಕೊಳ್ಳಿಲ್ವಲ್ಲ ಮಹದೇಶ್ವರ? ಅಲ್ವಾ ಮೇಡಮ್? ಕೇಳ್ಬೇಕಿತ್ತು, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ವೆರಿ ಗುಡ್. ತಾಯಿ ಇದಕ್ಕೆ ನೀನು ನನ್ನ ಹೆಡ್ತಿ, ನನ್ನ ಹೆಡ್ತಿ. ನಾನ್ ಹೋಗು ಅಂತ ಹೇಳಿಲ್ಲ, ನೀನ್ ಯಾಕೆ ಹೋಯ್ತಾ ಇದ್ದೆ ಈ ನನ್ನ ಮಗನ್ ಮಾತು ಕಟ್ಕೊಂಡು? ಹಲೋ, ಫೋರ್ಸ್ ಗಿರ್ಸ್ ಏನಾರ ಮಾಡಿದ್ರೆ ನೀನ್ ಹಳೆ ವಿಷಯನೆಲ್ಲ ಟಿನ್ ಟು ಟಿನ್ ಹೇಳಿ ನೀನ್ ಏನದು ಟಿನ್ 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 ಟನ್ ಟನ್ ಟನ್? ಏನದು? ದಮ್ಮಯ್ಯ ಏನು ಹೇಳ್ಬೇಡ ಕಣೋ, ಅರ್ಥ ಮಾಡ್ಕೊಳ್ಳೋ. ನೀನ್ ನಿಯತ್ತಾಗಿದ್ದಿದ್ರೆ ಅವನ್ ಮಾತಾಡ್ಕೊಂಡು ನನ್ನ ಮನೆ ಬಿಟ್ಟು ಯಾಕೆ ಕಳಿಸ್ತಿದ್ದೆ? ಕರೆಕ್ಟ್ ಮೇಡಮ್. ನೀನ್ ಸರಿ ಇಲ್ಲ. ಇಲ್ಲ ನಿನಗಿಂತ ಆ ಚಿತ್ರನಾಟ ಇಷ್ಟ ವಾಸ. ನಮ್ದಕ್ಕೆ ನಿಮ್ದಕ್ಕೆ ಹೇಳ್ತೀನಿ ಕೇಳಿ. ನಿಮ್ದಕ್ಕೆ ಸಂಸಾರದಲ್ಲಿ ಏನು ನಟ್ಟು ಬೋಲ್ಟು ಲೂಸ್ ಆಗಿದೆ ಅದನ್ನೆಲ್ಲ ಟೈಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಏನು ಬೇಡ. ಇದು ಇದೆಯಲ್ಲ, ಇದು ಪೂರ ಸರಿಗೆ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ. ಲೇ ನಿನ್ ತಮ್ಮಯ್ಯ ಅಂತೀನಿ. ಲೇ ಅಯ್ಯೋ ನಾನು ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ. ಯಾಕೋ ಹಿಂಸೆ ಕೊಡ್ತಾ ಇದ್ದಾರೆ. ನಿನ್ ಪಾದ ನನ್ನ ತಲೆ ಮೇಲೆ, ಅರ್ಥ ಮಾಡ್ಕೊಳ್ಳೋ. ಯಾಕೋ ಹಿಂಗ್ ಚಿತ್ರ ಅಂತ ಕೊಡ್ತೀಯ ನಾಯಿ? ಅಲ್ಲ ಕಣಪ್ಪ, ಏನ್ ಉಲ್ಟಾ ಸೀದಾ ಎಲ್ಲ ಮಾಡ್ತೀಯಲ್ಲ, ಈಗೇನ್ ಮಾಡೋಣ ನಾನು? ನಾನೇನ್ ಮಾಡ್ಲಿ? ಯಾಕೆ ಹಿಂಸೆ ಕೊಡ್ತಾ ಇದೀಯ? ನನ್ನ ಹೆಂಡತಿ ಜೊತೆ ನಾನು ಸಂಸಾರ ಮಾಡೋದು ನಿಂಗೆ ಇಷ್ಟ ಇಲ್ವೇನೋ? ಈಗೇನ್ ಮಾಡ್ಲಿ ನಾನು? ನೀನೇನು ಮಾಡ್ಬೇಡ. ಇನ್ನೊಂದ್ಕಿತ ಲಾಸ್ಟ್ ಟೈಮು ನೀನ್ ಹೆಡ್ತಿನ ಮಾತಾಡ್ಸ್ಕೊಂಡು ಸಮಾಧಾನ ಮಾಡಿ ಕರ್ಕೊಬತ್ತೀನಿ. ಮುಚ್ಕೊಂಡು ನಿಮ್ದಾಗ ಬಾರಾಟ ಮಾಡು. ಏನಪ್ಪ, ನಿನ್ಗೋಸ್ಕರ ಇದೊಂದು ತ್ಯಾಗ ಮಾಡ್ತೀನಿ. ತ್ಯಾಗ ಅಂತೆ ತ್ಯಾಗ. ಈ ನನ್ನ ಮಗನ್ಗೆ ಯಾವ್ದಾರು ಅಂಟ್ರೋಗ ಬಂದು ನೆಲಕ್ಕೆ ಅಂಟ್ಕೊಂಡು ಹೋಗ. ನನ್ ಬಾಳ ಹಿಂಗಾಗೋಯ್ತು. ಅಯ್ಯೋ ಅಯ್ಯೋ ಸಾಮ್ರಾಣೆ. ಏನಪ್ಪ, ಏನಯ್ಯ ನಿಂದು? ನಾನ್ ಎಕ್ಕಡ, ನೀನ್ ಎಲ್ಲೇ ಹೋದ್ರು ನನ್ನ ಕಾಲ ಹತ್ರನೇ ಬರ್ಬೇಕು ಕಡೆ. ಈ ನನ್ ಮಗ ನಮ್ಮ ಅಪ್ಪನೇ ಹೇಳ್ತೀರಿ ಪ್ಲಾನ್ ಮಾಡ್ಕೊಂಡು ಜಗಳ ತೆಗಿತಾವ್. ನನ್ ಮಗ ನನಗ್ ಗೊತ್ತು. ನೀನ್ ಯಾವ್ದೇ ಕಾರಣಕ್ಕೂ ಬದಲಾಯಿಸಿಲ್ಲಕಲ್ಲ, ಅದಕ್ಕೆ ನಾನು ಆಲ್ರೆಡಿ
ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಬಿಟ್ಟು ತಕ ಬಂದವನಿ. ಕೊಡ ಇಲ್ಲಿ, ನೀನೇನ್ ಸೈನ್ ಮಾಡೋದು, ನಾನೇ ಸೈನ್ ಮಾಡ್ತೀನಿ. ನಾನು ಸೈನ್ ಮಾಡ್ಲಾ? ನೀನ್ ಸೈನ್ ಮಾಡಕ್ಕೆ ಅದೇನು ರೇಷನ್ ಕಾರ್ಡ್ ಇಲ್ಲ ಅಡ್ಮಿಷನ್ ರಿಪೋರ್ಟಾ? ಡಿವೋರ್ಸ್ ಪೇಪರ್ ಕಡೆ ಈಗ ನಾನ್ ಮಾಡಿಲ್ಲ ಅಂದ್ರೆ ಅವನೇ ಮಾಡಿಸ್ತಾನಲ್ಲ. ನಾನ್ ಮಾಡ್ಸಕ್ ಬಿಡಲ್ಲ. ನೋಡೋಣ. ಮದೇಶ್ವರ ಏನು ತಗೋಬೇಡ. ಇದಕ್ಕೆ ಯೂಸ್ ಐತೆ. ನಾನ್ ಸೈನ್ ಮಾಡ್ಸಕ್ಕಿಲ್ಲ. ನಾನ್ ಸೈನ್ ಮಾಡ್ಸಕ್ಕಿಲ್ಲ. ನಾನ್ ಮಾತ್ರ ಸೈನ್ ಮಾಡಿಸ್ಲಿಲ್ಲ ಅಂದ್ರೆ ನೀನ್ ನಾಳೆ ವಿಷಯನೆಲ್ಲ 10 to 10. ಏನದು 10 to 10? ಏನು? ನೀನೇನ ಟಿನ್ ಟು ಟಿನ್ ಹೇಳೋದು? ನೀನ್ ಟಿನ್ ಟು ಟಿನ್ ನಾನು ಟನ್ ಟು ಟನ್ ಬಿಡ ನನ್ನ ಮಗನೇ. ನಾನೇ ಹೇಳ್ತೀನಿ, ನೀವು ಕೆಲ್ಸ್ಕೊಳ್ಳಿ. ನಿನ್ನ ಮದುವೆ ಆಗಕ್ಕಿಂತ ಮುಂಚೆ 6 ಜನ ಹುಡುಗರಿಗೆ ಲೈ ನೋಡ್ತಿದ್ದೆ. ಅದ್ರಲ್ಲಿ 3 ಜನನ ಮದುವೆ ಆಗಿದ್ದೀನಿ. ಆ 3 ಜನಕ್ಕೂ 3 ಮಕ್ಕಳವೆ. ಎಲ್ಲ ಅಪಾಯ 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 ಅಂತವೆ. ನಾನೇ ಒಪ್ಕೋತಾ ಇಲ್ಲ. ಏನೀಗ ಸಾಕ ಹೇಳಾಯ್ತು. ಅಲ್ಲ ಕಲ, ನಾ ಇದನ್ನೆಲ್ಲ ಹೇಳಕ್ ಬಂದಿತ್ತು. ಇನ್ನೇನು ಅಲ್ಲ 50,000 ರೂಪಾಯಿ ವಿಷಯ ಕೇಳ್ಸ್ಕೊಂಡ. ಒಂದ್ ನಿಮಿಷ ಇರು. ನಾನು ಇಷ್ಟ ತನಕ ಹೇಳಿದ್ದು ನನ್ನ ಮಗ ಕೊಡ್ತಿ ಟಾರ್ಚರ್ಗೆ ತಡ್ಕೊಳಕ್ಕಾಗದೆ ನನ್ನ ನಾನೇ ಸುಳ್ಳು ಹೇಳ್ಬಿಟ್ಟೆ. ಅವೆಲ್ಲ ಏನು ಮಾಡಿಲ್ಲ. ನಾನ್ ನಂಬಕ್ಕಿಲ್ಲ. ನನಗಿಂತ ಮುಂಚೆ ಮದುವೆ ಆಗಿ ಅಪ್ಪಯ್ಯ ಅಪ್ಪಯ್ಯ ಅಂತ ಮಕ್ಕಳು ಬೇರೆ ಕರಿತಾವ. ಆ ಚಂದಕ್ಕೆ ನನ್ನೇನ್ ಯಾಕೆ ಮದುವೆ ಆಗ್ಬೇಕಿತ್ತು? ಇಲ್ಲ ಕಣೆ, ನೀನು ಆಗಿಲ್ಲ ಕಣೆ, ನೀನು ಒಬ್ಳೇ ಮದುವೆ ಆಗಿರೋದು. ಡೈವರ್ಸ್ ಪೇಪರ್ ಸೈನ್ ಮಾಡಲ್ಲ. ಸೈನ್ ಮಾಡ. ಸೈನ್ ಮಾಡ. ಮಾಡಕ್ಕಿಲ್ಲ. ನೀನೇನಾದ್ರೂ ಸೈನ್ ಮಾಡಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬೆಳಕಡೆ ಗಜ್ಗ 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 ಓಕೆ. ನಮ್ದುಕ್ಕೆ ಇಲ್ಲ ಇದ್ದಾರೆ. ಅಲ್ಲ ಮೇಡಮ್, ಬ್ಯಾಗ್ ತಕೋಗಿ. ಮದೇಶ್ವರ, ನಮ್ದಕ್ಕೆ ಫೋನ್ ನಂಬರ್ ಕೊಟ್ಬಿಡಿ. ನಾನು ಆಗ್ಲೇ ಹೇಳಿಲ್ವಾ, ಈ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಎಲ್ಲ ಸುಳ್ಳು ಅಂತ. ಅದಕ್ಕೆ ಹೇಳೋದ್ ಕೇಳೋ ಅನ್ನೋದು ಮದೇಶ್ವರ. ಯಾಕೋ ಹಿಂಗ್ ಹಿಂಸೆ ಕೊಡ್ತೀನಿ. ಆದ್ರೂ ಯಾಕೋ ನಾನು ಹೆಂಡತಿ ಬಿಟ್ಬಿಟ್ಟು ನಂಕಲ್ಲಿ ಇರೋಕೆ ಆಯ್ತಾ ಇಲ್ಲ. ಇವಳೇ ರೀ, ನಿನ್ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಕಡೆ. ನನಗೂ ನಿಮ್ಮನ್ ಬಿಟ್ಟಿರಕ್ ಆಯ್ತಾ ಇಲ್ಲ ರೀ, ಅದಕ್ಕೆ ಬಂದ್ಬಿಟ್ಟೆ. ರೀ ಅವಾಗ್ಲೇ ನೀವು ಪೇಪರ್ ಸೈನ್ ಮಾಡಿದ್ರಲ್ಲ, ಅದ್ಯಾವ್ದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಅದಕ್ಕೆ ಅಲ್ವಾ ನಾನು ಸೈನ್ ಮಾಡಿದ್ದು. ಏನ್ ನೋಡಕ್ ಇಸ್ಕಣ್ಣ. ಟನ್ 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 ಕುಮಿಂಟಿ ಇದು ಸಾಂಬ್ರಾಣಿ ಇಡ್ತಿ ಡೂಪ್ಲಿಕೇಟ್ ಪೇಪರ್ಗೆ ಸೈನ್ ಮಾಡಿರೋದು. ಡಿವೋರ್ಸ್ಗೆ ನೀನು ಡಿವೋರ್ಸ್ ಪೇಪರ್ ಡೂಪ್ಲಿಕೇಟ್ ತಾನೇ ಸೈನ್ ಮಾಡಿಸ್ಕೊಂಡಿರೋದು. ಒರಿಜಿನಲ್ಗೆ ಸೈನ್ ಮಾಡೋದು. ವೆರಿ ಗುಡ್. ಏಯ್ ನನ್ ಮಗನ್, ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಸಾಯ್ತಾಕ್ಬಿಡ್ತೀನಿ. ಫೋನ್ ಇಡ್ಲಾ? ಸಾಂಬ್ರಾಣಿ ಏನಪ್ಪ ಏನೋ? ಲೋ ನನ್ನ ಹೆಡ್ತಿ ನಿಜವಾಗ್ಲೂ ಒಂಟಗೊಳಕಲ್ಲ. ಏನ್ ಮಾಡ್ಬೇಕೀಗ? ನಿನ್ನ ಹೆಡ್ತಿನ ಕಳ್ಸು. ಯಾಕೆ ಬಂದ್ಬಿಡು. ನಿನ್ನ ಹೆಡ್ತಿ ಆಚ್ಕೋದ್ಲು ಅಂತ ನನ್ನ ಹೆಡ್ತಿ ನೀನ್ ಆಚೆ ಕಳ್ಸಿಸ್ತಾನೆ. ಈಗ ನನ್ನ ಹೆಡ್ತಿನ ಆಚ್ಕೋಗೊಳೆ, ನಿನ್ನ ಹೆಡ್ತಿನ ಆಚೆ ಕಳ್ಸು. ಯಾಕೆ ಕಳಿಸ್ಬೇಕು? ನೀನ್ ಫ್ರೆಂಡ್ ಅಲ್ವಾ? ನಾವು ಫ್ರೆಂಡ್ ಅಂದ್ರೆ 500 ರೂಪಾಯಿ ಕೇಳ, ಇಲ್ಲಾಂದ್ರೆ ಅಕೌಂಟ್ ಅಲ್ಲಿ 5,000 ರೂಪಾಯಿ ಕೇಳು. ಹೆಂಡ್ತಿನ ಮನೆ ಕಳಿಸ್ಬಿಡು ಅಂದ್ರೆ ಯಾವನ್ ಕಳಿಸ್ತಾನೆ? ಸಾರ್, ಪಕ್ಕದ ಮನೆ ಅವ್ನ ಮಾತು ಕೇಳ್ಕೊಂಡು ಹೆಂಡ್ತಿ ಮನೆ ಕಳಿಸೋನು ಗುಬಾಡ್. ಇಲ್ಲ ಅಪ್ಪಾಜಿ, ರಚಿ ಹೇಳಿ, ಹೇಗನ್ನಿಸ್ತು ಸ್ಕಿಟ್ಟು? ಜೇಕೆ, ನಾನು ನಿಂಗೆ ಹೇಳ್ದೆ ನಮ್ಮ ಶೋ ಬಾಹುಬಲಿ ನೀನು ಅಂತ. ಸೀರಿಯಸ್ಲಿ ಕಣೋ, ನಿನ್ ಎಂಟ್ರಿ, ನೀನ್ ಬಂದ ತಕ್ಷಣ ಆ ಒಂದು ಎನರ್ಜಿ ಹಂಗೆ ತಂದು ಬಿಸಾಕ್ಬಿಡ್ತೀಯ ಅಲ್ವಾ ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಆಮೇಲೆ ನಿಮ್ಮಿಬ್ರು ಕಾಂಬಿನೇಷನ್ ಇದೆಯಲ್ಲ, ನಿಂದು ಸುಸುದು, ಓಯ್ಯೋ ಇವನು ಹೆಂಗ್ ಗೊತ್ತಾ, ಇವನು ಸೈಕಲ್ ಗ್ಯಾಪ್ ಅಲ್ಲೇ ಮಜಾ ತಗೊಂಡ್ಬಿಡ್ತಾರೆ ಜೇಕೆ. ಜಗ ಲೈಫ್ ಲಾಂಗ್ ನೀನು ಸುಷ್ಮಿತಾ ಜೊತೆ ಇದ್ರುನು ಅವ್ನ್ ಸ್ಕಿಟ್ ಅಲ್ಲಿ ಕೊಡ್ತಾನಲ್ಲ ಒಂದು ಆ ಕೆಮಿಸ್ಟ್ರಿ ಮತ್ತೆ ಆ ಮಜಾ,
ನೀನ್ ಕೊಡ್ತೇ ಇಲ್ವೋ ಗೊತ್ತಿಲ್ಲ ಮಗ. ಅವನು ಅಲ್ಟಿಮೇಟ್ ಸುಮ್ನೆ ತೆಗ್ ಬಿಸಾಕದು ಅಲ್ವಾ? ಅವ್ನು ಕ್ಯೂಟ್ ಕಪಲ್ ಆಕ್ಚುಲಿ ನೀವಿಬ್ರು ತುಂಬಾ ಚೆನ್ನಾಗಿದೆ. ಲೈಕ್ ಯಾ ಓಕೆ ಅಂಡ್ ಫಸ್ಟ್ ಫ್ರೆಶ್ ಪೇರ್ ಇದು ಇವಾಗ ನಮ್ಗೆ ಆಕ್ಚುಲಿ ವರು ಮತ್ತೆ ನಮ್ಮ ಜಗ್ಗ. ವರ ನಿನ್ನ ಮಾತಾಡ್ದಂತ ನಿನ್ ಭಾಷೆನೇ ಚಂದ ವರ ಈ ಸ್ಕಿಟ್ ಅಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ಸಖತ್ತಲ್ಲ ಅದು, ಕೇಳೋದಕ್ಕೆ ಚಂದ ಅದು. ಅದಾದ್ಮೇಲೆ ಸಾಮ್ರಾಣಿ ಬಾಬಾ ಬಾಬಾ ಬರೀ ಹೊಗೆ ಆಗ್ತದೆ ಅವನ ಜೀವನ ಪೂರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚಿ. ತುಂಬಾ ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಯಾವತ್ತು ಆ ಕಾಂಬಿನೇಷನ್ ಪಕ್ಕ ವರ್ಕೌಟ್ ಆಗುತ್ತೆ ಅಂತ ಹೇಳೋದು ಒಂದು ಪಕ್ಕ. ಆ ಲಿಫ್ಟಿಂಗ್ ಆಗ್ಲಿ, ಆಮೇಲೆ ಅವಳು ಬೆಂಡ್ ಕೊಟ್ಟು ವರ್ಗೋದಿದೆ, ತುಂಬಾ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಪ್ರೀತಿ ಅಂತ ಕಾಣುತ್ತೆ. ಸಾಮ್ರಾಣಿ ನನ್ನ ಪರ್ಸನಲ್ ವೆರಿ ಫೇವ್ರೇಟ್ ಸೀರೀಸು. ಇದರಲ್ಲಿ ಪ್ಲಸ್ ಅಂದ್ರೆ ಓಕೆ, ಸಡನ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಚಿತ್ರನಾಥ್ ಬಂದು ಅಲ್ಲಿ ಏನೋ ಬೇಯಿಸ್ಕೊಳಕ್ ಆಗತ್ತ ಅಂತ ಟ್ರೈ ಮಾಡಿದ್ರು. ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯ್ತು. ಅಂಡ್ ದ ಬಾಡಿ ಲ್ಯಾಂಗ್ವೇಜ್ ಆಫ್ ನಮ್ಮ JK ವಾಸ್ ಸಿಂಪ್ಲಿ ಅಮೇಸಿಂಗ್ ಟುಡೇ. ಲವ್ ದ ಸ್ಕಿಟ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಚಿತ್ರನಾಥ, ಈಗ ನೆಕ್ಸ್ಟ್ ಸ್ಕಿಟ್ ನ ನೋಡ್ಕೊಂಡ್ ಬರೋಣವಾ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ತಾನೇ ಇರ್ತೀವಿ, ನೋಡ್ಕೊಂಡು ಎಲ್ಲಿ ಬರೋಣ ಹೋಗೋದ್ ಅಂದ್ರೆ. ಬೇಡ, ಇಲ್ಲೇ ಕೂತ್ಕೊಂಡು ನೋಡಿದ್ರೆ ಆಯ್ತು. ಅಂದ್ರೆ ಅಲ್ಲಿ ನಮ್ ಜಾಗದಲ್ಲಿ. ನಡೀರಿ. ಹಾ, ಸತ್ಯ ಹೇಳೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕಷ್ಟದ ಕೆಲ್ಸ ತಾನೆ. ತುಂಬಾ ಕಷ್ಟ ಇದೆ ಅದು, ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಹೌದೌದು. ಹಂಗೇನೆ ಇಲ್ಲೂ ಒಬ್ಬ ಒಂದ್ ಸತ್ಯನ್ ಮುಚ್ಚಾಕಕ್ಕೆ ಸುಳ್ಳಿನ ಸೌದನೆ ಕಟ್ಟಾಕ್ತಿದ್ದಾನೆ. ಕಟ್ಕೊಂಡ್ ಹೆಂಡತಿ ಮುಂದೆನೆ ಕಣ್ಣ ಮುಚ್ಚಲೆ ಆಡ್ತಿದ್ದಾನೆ. ಇದು ತುಂಬಾನೇ ಡೇಂಜರು ಅಂತ ಅವನಿಗೆ ಅರ್ಥ ಮಾಡಿಸ್ಬರೋಣ ಬಾ. ಕರೆಕ್ಟ್. ಬರ್ಲಿ ಜೋರ ಚಪ್ಪಾಳೆ. ನನ್ನ ಹೆಂಡತಿ ನಟಪ್ರಭಾ. ನಟಪ್ರಭಾ ರೀ, ನಿನಗೋಸ್ಕರ ಗಿಫ್ಟ್ ನೋಡು. ನೆಕ್ಲೆಸ್ ರೀ. ಇವತ್ತು ಡೇಟ್ 7, ನನ್ ಬರ್ತ್ಡೇನೂ ಅಲ್ಲ, ನಮ್ಮಿಬ್ಬರ ವೆಡ್ಡಿಂಗ್ ಆನಿವರ್ಸರಿನೂ ಅಲ್ಲ. ಗಿಫ್ಟ್ ಏನಕ್ರಿ ಕೊಟ್ರಿ? ಸುಮ್ನೆ ಕಡೆ, ಸುಮ್ನೆ ಏನಕ್ರಿ ಕೊಟ್ರಿ? ಪ್ರೀತಿಗೆ. ಒಬ್ಬ ಗಂಡ ಹೆಂಡತಿಗೆ ಗಿಫ್ಟ್ ಕೊಡ್ತಾನೆ ಅಂದ್ರೆ ಏನಾದ್ರೂ ಒಂದು ರೀಸನ್ ಇರ್ಬೇಕು. ಯಾಕೆ ಕೊಟ್ಟೆ? ಲೇ, ಪ್ರತಿಯೊಬ್ಬ ಗಂಡಸರು ಬರ್ತ್ಡೇಗೆ ಆನಿವರ್ಸರಿಗೆ ಮಾತ್ರ ಗಿಫ್ಟ್ ಕೊಡ್ತಾರೆ. ಆದ್ರೆ ನಾನು ಎಲ್ಲಾ ಗಂಡಸರ ತರ ಅಲ್ಲ, ಡಿಫ್ರೆಂಟ್. ನನ್ನ ಹೆಂಡತಿನ ನಾನು ಪ್ರತಿ ದಿನ ಪ್ರೀತಿಸ್ತೀನಿ ಕಣೆ. ಯಾಕೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ? ಯಾಕೆ ಅಷ್ಟೊಂದು ಇಷ್ಟ ಅಂದ್ರೆ, ಅಕ್ಕಿಗೆ ಮುರಿ ಯಾಕಿಷ್ಟ, ನವಿಲ್ಗೆ ಗರಿ ಯಾಕಿಷ್ಟ, ಮಂಡ್ಯದವ್ರಿಗೆ ಕುರಿನೇ ಯಾಕಿಷ್ಟ ಅಂದ್ರೆ ಏನ್ ಹೇಳೋಣ? ಏನ್ರಿ, ನಾವು ಮದ್ವೆ ಆಗಿ 3 ವರ್ಷ ಆಗಿದ್ರು ಇನ್ನು 3 ನಿಮಿಷ ಆಗಿದೆ ಅನಿಸ್ತಾ ಇದೆ ಕಣ್ರಿ. ಲೇ ನಟಪ್ರಭಾ, ಸಂಸಾರ ಅಂದ್ರೆ 3 ನಿಮಿಷ ಅಲ್ವೇನೆ? ನನಗೆ ಬೇಕಾಗಿರೋದು ಆ 3 ಅಂಶ ಕಣ್ರಿ. ಪ್ರೀತಿ, ಪ್ರೇಮ, ವಾತ್ಸಲ್ಯ. ಅಯ್ಯೋ, ಅವ್ರ ನನ್ನ ಹತ್ರ ತುಂಬಿ ತುಳುಕ್ತಾವೆ. ಕೊಡ್ತಾ ಇರ್ತೀನಿ, ತಗೋತಾ ಇರು. ತಗೋ 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 ತಗೋ. ಮದ್ವೆಗೆ ಹೋಗ್ತೀನಿ ಅದಲ್ಲ, ಹೋಗ. ಯಾಕೆ? ಮದ್ವೆಗೆ ಅರ್ಥವಾಗಿದ್ದಾಳೆ ಅನ್ಸುತ್ತೆ. ಮದ್ವೆ ಕ್ಯಾನ್ಸಲ್ ಆಯ್ತು. ಕರ್ರೆಗಾಯ್ತು ಮಾತ್ರ. ಹೋಗಿ ಅಪ್ಪ ಅಮ್ಮನ ಹತ್ರ ನೋಡ್ಕೊಬಾರೆ. ಅಯ್ಯೋ, ಗಾಳಿ ಕೊಡೋ ಫ್ಯಾನೇ ಪಕ್ಕದಲ್ಲಿ ಇರುವಾಗ ಬೀಸನ್ಗೆ ಹುಡ್ಕೊಂಡು ಯಾಕ್ರಿ ಹೋಗ್ಲಿ? ನೀರ್ ಸಿಗುತ್ತೆ ಅಂತ ಬಾವಿ ತೋಡಿದ್ರೆ ಬರೀ ಬಂಡೆನೆ ಸಿಗ್ತಾ ಇದೆಯಲ್ಲ. ಏಯ್, ಅಪ್ಪ ಅಮ್ಮನ ನೋಡ್ಕೊಬ. ನಾನು ಹೋಗಲ್ಲ. ಅಪ್ಪ ಅಮ್ಮ ಇಲ್ದಿದ್ರೆ ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಇಲ್ಲಿರೋ ಹಕ್ಕು ನನಗಿದೆ, ನಾನು ಎಲ್ಲಿಗೂ ಹೋಗಲ್ಲ. ಐ ಲವ್ ಯು. ಐ ಲವ್ ಯು. ಏನ್ ಮಾಡಿದ್ರು ಹೋಗ್ತಾನೆ ಇಲ್ವಲ್ಲ. ಹಾಯ್ ಬೇಬಿ. ಹಾಯ್ ನಟ್ಟಿ ಕೊಳ್ಳಿ. ಬೇಬಿ, ಐ ಮಿಸ್ ಯು ಬೇಬಿ. ಐ ಲವ್ ಯು. ಐ ಲವ್ ಯು. ಲವ್ ಯು 3. ನಿನ್ ಹೆಂಡತಿ ಮನೇಲೇ ಇದ್ದಾಳೇನೋ? ಅವಳು ಊರಿಗೆ ಹೋಗ್ತೀನಿ ಅಂತ ಹೋಗಿಲ್ಲ, ನೀನೇ ಫೋನ್ ಮಾಡ್ದಂಗ್ ಬಂದಿದ್ಯಲ್ಲ. ಅಯ್ಯೋ, ನಾನೇನೋ ಸರ್ಪ್ರೈಸ್ ಕೊಡೋಣ ಅಂತ ಬಂದಪ್ಪ. ಅವ್ರಿಗೆ ಸರ್ಪ್ರೈಸ್ ಕೊಟ್ಟ ಮುಚ್ಕೊಂಡು ಹೋಗ್ತಾರೆ. ನಾನು ಎಲ್ಲಿ ಹೋಗ್ಲಿ? ನನ್ನ ಅಪ್ಪನ ಹತ್ರ 1
1 ವಾರ ಟ್ರಿಪ್ ಇದೆ ಅಂತ ಹೇಳಿ ಬಂದು ನಾನು ಎಲ್ಗೂ ಹೋಗಲ್ಲ. ಹಂಗಲ್ಲ ಕಣೆ. ಏನ್ರಿ ಅಯ್ಯೋ ಏನು ಟೆನ್ಷನ್ ಅಲ್ಲಿ ಇದ್ದೀರಾ? ಹಾ 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 ಸಡನ್ ಆಗಿ ನಮ್ಮ ಅಮ್ಮ ನೆನಪಾಗ್ಬಿಟ್ರು ಕಣೆ. ಯಾವತ್ತು ನೆನಪಾಗ್ತೀರ ನಿಮ್ಮ ಅಮ್ಮ? ಇವತ್ತಾಕೆ ನೆನಪಾದ್ಲು? ಹಾ 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 ಅಯ್ಯೋ ಹೌದು, ಈ ಮನೆಯಲ್ಲಿ ಇಷ್ಟು ಗಬ್ಬಾಗಿದೆ, ಪೊರ್ಕೆಯಲ್ಲಿಟ್ರಿ? ಅಲ್ಲೆಲ್ಲ ಮಂಚದ ಕೆಳಗಿರ್ಬೇಕು ನೋಡಿ. ಅಯ್ಯೋ ಥ್ಯಾಂಕ್ ಯು. ವೆಲ್ಕಮ್. ಅಯ್ಯಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ. ನಿನ್ ತಮ್ಮ ನಿನ್ ಕಾಲಿಗೆ ಬೀಳ್ತೀನಿ ಹೊರಟೋಗ ಬರೀವಂತೆ. ಹೋಗು ಅಂದ್ರೆ ನನಗೆ ಮೋಸ ಮಾಡಿ ನೀನು ಅವಳು ಕಟ್ಕೊಂಡಿಲ್ವಾ? ನಾನು ಎಲ್ಗೂ ಹೋಗಲ್ಲ. ಅಲ್ಲ ಕಣೆ ನನ್ನ ಮಾತು ಏ ಅಲ್ಲ ಬೆಲ್ಲ ಏನು ಇಲ್ಲ, ನಂಗೆ ತುಂಬಾ ಸುಸ್ತಾಗ್ತಿದೆ. ನಾಟಿಕೊಳ್ಳಿ ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ಎಲ್ಲ ಕೆಲಸ ನಾವೇ ಮಾಡಿ ಸಾಯ್ಬೇಕು. ಇವ್ರ ಹೆಂಡತಿ ಆಗಿರೋ ತಪ್ಪಿಗೆ ಪಾತ್ರೆನೂ ತಿಕ್ಬೇಕು, ಬಟ್ಟೆನೂ ಒಗಿಬೇಕು, ಆಮೇಲೆ ಇವ್ರ ಕಾಲನ್ನು ಒತ್ತಬೇಕು. ಯಪ್ಪ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿದೆ. ಒಂದು ಅರ್ಧ ಗಂಟೆ ಮಲ್ಕೋತೀನಿ. ಕೇಳ್ರಿ. ರಾಮಾಯ ರಾಮಚಂದ್ರಾಯ. ಏನ್ರಿ ಅದು ಅದು ಈ ಇಲಿ ಕಟ್ಟೋಗ್ಬಿಡ್ತು ಕಣೆ. ಮನೆ ಇಷ್ಟು ಗಬ್ಬಾಗಿಟ್ಕೊಂಡ್ರೆ ಇವತ್ತು ಇಲಿ ಬರುತ್ತೆ, ನಾಳೆ ಹೆಬ್ಬ ಬಂದು ಚಾಪೆ ಒಳಗಡೆ ಹೊರಗೆ ಬಿಡುತ್ತೆ. ಯಾಕೋ ಮಂಚದ ಮೇಲೆ ಸರಿ ಆಗ್ತಿಲ್ಲ. ಒಂದ್ ಸ್ವಲ್ಪ ಹೊತ್ತು ನೆಲದ ಮೇಲೆ ಮಲ್ಕೊಳ್ತೀನಿ. ಚಾಪೆ ಮೇಲೆ ಮಲಗಿ ಎಷ್ಟು ದಿನ ಆಗ್ಬಿಡ್ತು ರೀ. ಚಾಪೆ ಹಾಸ್ಕೊತೀನಿ. ಹಾ ಹಾ ಹಾ. ಏ ನಟಪ್ರಭಾ, ನಿನ್ ಬಾಯಿಗೆ ನಾನು ಸುತ್ತೋಗಿದ್ದೀನಿ. ಯಾಕೆ ಯಾಕೆ ಮಾತಾಡ್ತೀರಾ? ಚಾಪೆ ನಾನೇ ಹಚ್ತೀನಿ. ನಾನಂದ್ರೆ ಅವ್ರಿಗೆ ಸ್ವಲ್ಪ ಲವ್. ಬೇಗ ಹಾಸಿ ನೀನು. ಈ ಗಂಡಸಿಗೆ ಚಾಪೆ ಹಾಸಕ್ ಅರ್ಧ ಗಂಟೆ ಬರ್ರಿ ಈ ಕಡೆ. ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಎಳ್ದ್ ಬಿಟ್ರೆ ಆಯ್ತು. ಏನ್ರಿ ನಿನ್ನ ಬಾಳಲ್ಲಿ ಈ ರಾತ್ರಿ ಶುಭರಾತ್ರಿ. ಯಾವಾಗ್ಲೂ ಕೆನ್ನೆ ಕಚ್ತಾನೆ ಇರ್ತಾರೆ. ಚಿನ್ನ ನಾ ಬಂದು ಇಷ್ಟೊತ್ತಾಯ್ತು, ಇನ್ನು ಚಿನ್ನ ಅಂತಿದ್ದಾರೆ ರೀ. ಏನೈತೆ? ಮೊದ್ಲು ಎರಡಿತ್ತು, ಆಮೇಲೆ ಮೂರಾಯ್ತು, ಆಮೇಲೆ ಮೂರಿತ್ತು, ಈಗ ಎರಡೇ ಆಯ್ತು. ಆ ಮೂರನೇದು ಏನು ಅನ್ನೋದೇ ಗೊತ್ತಾಯ್ತಿಲ್ಲ ಸರ್. ಏ ನಟಪ್ರಭಾ, ಒಂದು ನೀನು, ಎರಡು ನಾನು, ಮೂರನೇದು ಚಾಪೆ. ಎಲ್ಲ ಆಗ್ತಿರೋದು ಈ ಹಾಳ ಚಾಪೆಯಿಂದನೇ. ಈ ಚಾಪೆನ ಎತ್ಕೊಂಡೋಗಿ ರೂಮಲ್ಲಿ ಇಡ್ಲೋ, ಹಾಲಲ್ಲಿ ಇಡ್ಲೋ, ರೂಮಲ್ಲಿ ಇಡ್ಲೋ, ಹಾಲಲ್ಲಿ ಇಡ್ಲೋ, ಎಲ್ಲ ಒಂದ್ ಕಡೆ ಇಟ್ಟು ಸಹ ಸುಸ್ತಾಗ್ತಾ ಇದೆ. ರೂಮಲ್ಲಿ ಇಡ್ತೀನಿ. ಏನು ಮಾಡುದು? ಅಲ್ಲ ಕಣೆ, ಏನ್ರಿ ಸೌಂಡು? ಏನ್ರಿ ಸೌಂಡ್ ಆಯ್ತಲ್ಲ? ಅದು ಲಾಕ್ ಡೌನ್ ಅಲ್ಲಿ ತುಂಬಾ ಫ್ಯಾಟ್ ಆಗಿದ್ನಲ್ಲ, ಎಕ್ಸರ್ಸೈಸ್ ಮಾಡಿ. ಯಾವತ್ತೂ ಕರಗದೆ ಇರೋ ನಿಮ್ ಫ್ಯಾಟು ಎಕ್ಸರ್ಸೈಸ್ ಮಾಡಿದ ಕೂಡ್ಲೆ ಈ ಹೆಂಗಸ್ರು ಮನೇಲಿ ಒಂದ್ 2 ದಿನ ಇಲ್ಲ ಅಂದ್ಬಿಟ್ರೆ ಸಾಕು. ಬಾತ್ರೂಮ್ ಅಲ್ಲಿ ಇರೋದು ಬೆಡ್ರೂಮ್ಗೆ, ಬೆಡ್ರೂಮ್ ಅಲ್ಲಿ ಇರೋದು ಬಾತ್ರೂಮ್ಗೆ ಹೋಗ್ಬಿಡುತ್ತೆ. ಈ ಡ್ರಮ್ ಇಲ್ಲ ಯಾಕ್ರಿ ಬಂತು? ಅದು ಸ್ನಾನ ಮಾಡೋಣ ಅಂತ. ಲೇ ನಟಪ್ರಭಾ, ಈ ಡ್ರಮ್ ಅಂತ ತೊಳ್ಬೇಡ ಕಣ. ಈ ಡ್ರಮ್ ಅಂದ್ರೆ ನನಗೆ ಇಷ್ಟ. ನಮ್ ತವ್ರ ಮನೆಯಿಂದ ಕೊಟ್ಟಿರೋ ಬಳುವಳಿಯಲ್ಲಿ ಉಳಿದಿರೋದು ಒಂದೇ ಒಂದು, ಅದು ಈ ಡ್ರಮ್ಮು. ಅದಕ್ಕೆ ನಮ್ಮ ಯಜಮಾನ್ರಿಗೆ ಈ ಡ್ರಮ್ಮು ಅಂದ್ರೆ ತುಂಬಾ ಇಷ್ಟ. ಏನ್ರಿ ಡ್ರಮ್ಮು ತಗೊಂಡೋಗಿ ಒಳಗಿಡ್ರಿ. ಸಾರಿ ಡ್ಯಾಡಿ, ಒತ್ಬಿಟ್ಟೆ. ಅಮ್ಮಯ್ಯ, ಇವಳಿಂದ ಇವಳನ್ನ ಎಸ್ಕೇಪ್ ಮಾಡೋ ಜೀವ ಬಾಯಿಗೆ ಬಂದಾಯ್ತು. ನಾಟಕ ನೋಡಲಿ ಎಷ್ಟು ಸುಸ್ತಾಗ್ತಿದೆ, ಮೈಕೆಲ್ಲ ನೋವು ಆಗ್ತಿದೆ ಗೊತ್ತಾ? ಸಾರಿ ಸಾರಿ, ತುಂಬಾ ನೋವಾ? ತುಂಬಾ ನೋವೇನಮ್ಮ? ಈ ನೋವಾಗ ನಾನೊಂದು ಮುತ್ತು ಕೊಡ್ಲಾ?
ಈ ಮನೇಲಿ ನೋಡ್ಕೊಂಡು ಓಡಾಡ್ಬೇಕಮ್ಮ ಧೂಳು. ಹಾ ಸರಿ. ಯಾರು ಅವಳು? ನಮ್ ದುಬೈ ವೆಂಕಟೇಶ್ ಅಣ್ಣ ಇದಾರಲ್ಲ. ವೆಂಕಟೇಶ್ ಅಣ್ಣ? ಹಾ, ಅವ್ರು ಅಲ್ಲೇ ಇದಾರೆ. ಅವ್ರ ಚಿಕ್ಕಪ್ಪನ ಮಗಳು. ಅವ್ರ ಚಿಕ್ಕಪ್ಪ ಮಗಳು. ಸುತ್ತಿ ಬಳಸಿ ಬರ್ಬೇಡ. ಯಾರವಳು? ಸುಧಾಕರ್ ಚಿಕ್ಕಪ್ಪ ಮಗಳು. ಓ, ಸುಧಾಕರ್ ಚಿಕ್ಕಪ್ಪನ ಮಗಳ. ಹಾ, ತಂಗಿ. ತಂಗಿ. ಜಗಪ್ಪನ ತಂಗಿ. ನನ್ಗೆ ಹಾಕ್ಲ ತಂಗಿ ಅದಳು. ಹೋಗಪ್ಪ. ಏನಮ್ಮ ನಿನ್ ಹೆಸರು? ಕಾವ್ಯ. ಅಂಜಲಿ. ಅವಳು ಕಾವ್ಯ ಅಂತಿದ್ದಾಳೆ, ನೀವು ಅಂಜಲಿ ಅಂತಿದ್ದೀರಾ? ಕಾವ್ಯಾಂಜಲಿ ಅಂತ ಹೇಳಕ್ ಬಂದ. ಏನ್ ಓದ್ತಿದ್ಯಮ್ಮ? ಮೆಡಿಕಲ್. ಇಂಜಿನಿಯರಿಂಗ್. ಅವಳು ಮೆಡಿಕಲ್ ಓದಿದ್ದಾಳೆ, ಇಂಜಿನಿಯರಿಂಗ್ ಓದ್ತಿದ್ದೀರಾ? ಏ ತಟ್ಮುಂಡಲೆ ಮೆಡಿಕಲ್ ಇಂಜಿನಿಯರಿಂಗ್. ಮಾರಮ್ಮ ಕುತ್ಕೋ. ಕಾಫಿ ಕುಡಿತ್ಯಾ? ಓಕೆ. ಹಾಲಿಲ್ಲ. ಟೀ ಕುಡಿತ್ಯಾ? ಓಕೆ. ಟೀ ಪುಡಿ ಖಾಲಿ ಆಗಿಬಿಟ್ಟಿದೆ. ನೀರ್ ಕೊಡ್ಲಾ? ಓಕೆ. ಬಾತ್ರೂಮ್ ಆಗ್ಬೋದಲ್ಲ? ಏನು ಅವರು? ಬೇಜಾರ್ ಮಾಡ್ಕೋಡ. ಆ ದೇವ್ರ ದೊಡ್ಡ ಕಿಲಾಡಿ ನನ್ನ ಮಗ ಅನ್ಕೊಬಿಟ್ಟವ್ರೆ. ನಾವ್ಯಾರು ಕೌಂಟ್ರಲ್ಲೇ ಕ್ವಾರ್ಟರ್ ಕುಡಿದು ಮ್ಯಾಟ್ರ್ ಮುಗಿಸ ನನ್ನ ಮಕ್ಕಳು. ಅಲ್ಲ, ಈ ವಿಷಯ ನಿಮ್ ಹೆಂಡತಿ ಗೊತ್ತಾಗ್ಬಿಟ್ರೆ? ಏ ಅವಳು ದಟ್ಟಿ ಕಣೆ ನನ್ನ ಮುದ್ದು. ತಗೊಳ್ಳ. ನೋಡಮ್ಮ, ಇದು ನಿಂದೇ ಮನೆ ಅನ್ಕೋ. ಎಲ್ಲಾದ್ರೂ ನೋಡಿ, ಏನ್ ಸಮಸ್ಯೆ ಇಲ್ಲ. ತಗೋ ನೀರು. ನನ್ನ ಗಂಡನಿಗೆ ಹೆಣ್ಮಕ್ಳ ಮೇಲೆ ಒಂಚೂರು ರೆಸ್ಪೆಕ್ಟ್. ಏನ್ರಿ, ಒಂದೆರಡು ದಿನ ಅಮ್ಮನ ಮನೆಗೆ ಬಂದ್ಬಿಡ್ತೀನಿ. ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ? ನಿಮ್ ತಂಗಿ ಬಂದಿದಲ್ಲ, ನಿಮ್ಗೆ ಏನ್ ಬೇಕು ಬೇಡ ಎಲ್ಲ ನೋಡ್ಕೊಳ್ತಾಳೆ. ಒಂದೆರಡು ಡೋಂಟ್ ಗೋ. ಹಾ, ಏನ್ರಿ ಯಾರು ಬಂದಿದಾರ ನೋಡ್ರಿ. ಯಾರ ಬಂದು ಮಾತಾಡ್ ಕಳ್ಸೆ. ಅಲ್ಲ ರೀ, ಮತ್ತೇನಮ್ಮ ಚೆನ್ನಾಗಿ ಎಲ್ಲಿ ಬಂದ? ಬಂದ್ರು. ಚಿಕ್ಕಪ್ಪ ಆಮೇಲೆ ನಮ್ ಸುಧಾಕರ್ ಚಿಕ್ಕಪ್ಪ ಮಾತಾಡಿಸ್ತಾರೆ. ಸುಧಾಕರ್ ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿರಮ್ಮ. ಓ, ಮಗಳನ್ನ ನೋಡೋಣ ಅಂತ ಬಂದ್ರೇನೋ? ಮಗಳು? ಓ, ನನ್ನ ಮಗಳು ಕವಿತಾ US ನಿಂದ ಕವಿತಾ ಕಾವ್ಯಾಂಜಲಿ ಅಂದ್ರಲ್ರಿ. ಕಾವ್ಯಾಂಜಲಿ ಸ್ಕೂಲಲ್ಲಿ ಇಟ್ಟಿರೋ ಹೆಸರು. ಹೌದಾ, ಕೂತ್ಕೊಳ್ಳಿ. ಏ ಚಿಕ್ಕಪ್ಪ, ಸುಮ್ಮನೆ ಕೂರ್ಸಿದ್ಯಲ್ಲ, ಏನು ಕಾಪಿ? ಏ ಇರ್ಲಲ್ಲ, ನನ್ನ ಮಗಳು ಲಾ ಮುಗಿಸ್ಕೊಂಡು ಡೈರೆಕ್ಟ್ ನನ್ನ ಮನೆ ಅಂತಿದ್ದಾರೆ. ನೀವು ಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರಲ್ರಿ. ಅರೆ ಇಲ್ಲಿ ಲಾ ಓದಕ್ಕೆ US ಓದ್ಲು, ಸೀಟ್ ಫುಲ್. ಅದಕ್ಕೆ ಮೆಡಿಕಲ್ ಇಂಜಿನಿಯರಿಂಗ್ ಓದಿದ್ದಾಳೆ. ಚಿಕ್ಕಪ್ಪ ನೀವು ಕೂತ್ಕೊಳ್ಳಿ, ಅವ್ರಿಗೇನು ಕಾಪಿ ತಿಂಡಿ? ಏನು ಬೇಡಮ್ಮ, ನನ್ನ ಮಗಳು ಕರ್ಕೊಂಬೋ. ಕರ್ಕೊಡ್ತೀನಿ. ಕಾವ್ಯಾಂಜಲಿ. ಚಿಕ್ಕಪ್ಪ ಬಹಳ ಕೆಟ್ಟ ಟೈಮಲ್ಲಿ ಬಂದಿದ್ದೆ ನಡಿ. ನೀನು ಒಳ್ಳೆ ಟೈಮಲ್ಲಿ ಬಂದಿದ್ದಲ್ಲ, ಮಗಳು ಬಂದವಳೆ ಅಂದ್ರೆ ಒಳ್ಳೆ ಟೈಮಲ್ಲಿ. ಮಗಳು ಎಲ್ಲಮ್ಮ ಮಗಳು? ಇಲ್ಲಿದ್ದಾಳೆ ನೋಡಿ. ಅಯ್ಯೋ, ವಯಸ್ಸಾಯ್ತಲ್ಲ, ಕಣ್ಣು ಮಂಜು ಕನ್ನಡಕ ಇಲ್ಲ ಅಂದ್ರೆ ಸರಿಯಾಗಿ ಕಾಣಿಸೋದೇ ಇಲ್ಲ. ಅಮ್ಮಯ್ಯ, ಈ ನನ್ನ ಮಗ ಕಣ್ ಕಳಲ್ಲ, ನಾನು ತಗ್ಲಕ್ಕಳಲ್ಲ. ಅದಕ್ಕಂತಾನೆ ಒಂದು ಕನ್ನಡಕ ಇಟ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ಏನಮ್ಮ ಮಗಳೇ, ಫಾರಿನಿಗೆ ಹೋಗ್ಬಿಟ್ಟು ಮುಕ್ಕು ತುಂಬ ಕೂದಲು ಬೆಳೆಸ್ಕೊಂಡ್ ಬಂದಿದ್ದೀಯಾ? ಈ ಕಡೆ ತಿರುಗೆ. ಏನ್ ಹಿಂಗಾಗದೆ ಮುಖ? ಮಾಸ್ಕ್ ಯಾಕೆ ಹಾಕೊಂಡಿದ್ಯಾ? ಮನೇಲಿ ಎರಡು ಮಾಸ್ಕ್ ಹಾಕೋತಾ ಇದೀನಿ. ತಗಿಯೇ ಬೇಡ, ತಗಿಯೇ ಬೇಡ, ತಗಿ ಅಂದೆ. ಅಯ್ಯೋ, ಕೈ ಜಾರ್ತ ಚಿಕ್ಕಪ್ಪ. ಕನ್ನಡಕ ಇಲ್ಲ ಅಂದ್ರೆ ಕಣ್ ಸರಿಯಾಗಿ ಕಾಣಿಸಲಿ. ಬನ್ನಿ ಊರಲ್ಲಿ ಹೊಸ ಕನ್ನಡಕ ಕೊಡ್ತೀನಿ. ಹಿಂಗಾಗುತ್ತೆ ಅಂತ ನಾನು ಇನ್ನೊಂದು ಪೆರಿ ಇಟ್ಕೊಂಬಂದಿದ್ದೆ. ಇವಳಮ್ಮ ಮತ್ತೆ ಮಾಸ್ಕ್ ಹಾಕೊಂಡವಳೆ. ಏ, ತಗಿಯ ಮಾಸ್ಕನ್ನ. ಚಿಕ್ಕಪ್ಪ ಕೈ ಜಾರ್ತ. ಅಯ್ಯೋ, ಟೆನ್ಷನ್ ತಗೋಬೇಡಿ ಮಾವ, ಹೊಸ ಕನ್ನಡಕ ನಾನೇ ತಂದ್ಕೊಡ್ತೀನಿ. ಹಾ, ಏ ನೀನೇನ್ ತರೋದ್ ಬೇಡ ಬಿಡಮ್ಮ. ಯಾಕೆ ಮಾವ? ಅಕ್ಕ, ಅಕ್ಕ, ಅತ್ತಿಗೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಹೋಗಮ್ಮ. ಮಗಳೇ, ಅಯ್ಯೋ ಮಗಳೇ, ಫಾರಿನಿಗೆ ಹೋಗ್ಬಿಟ್ಟು ಗಂಡು ಸಾಕ್ ಬಂದಿದೀಯಲ್ಲ. ಸರ್ಕೊಳ್ರಿ. ಹಲೋ, ಹೌದಾ? ಏನ್ ಪಡಿಕಲ್ 83 ಔಟ್ ಆಗಿ ನಾಟ್ ಔಟ್ ಆಗ್ಬಿಟ್ಟ. ಅಯ್ಯೋ, ಏನೋ ಒಂದು ಆಗ್ಲಿ ಬಿಡಿ, ಹೋದ್ರೆ ಹೋಗ್ಲಿ. ಎಂತ ಕೆಲಸ ಆಗೋಯ್ತು, ಹಿಂಗಾಗಬಾರ್ದಾಯ್ತು ಚಿಕ್ಕಪ್ಪ. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಟೆನ್ಷನ್? ರಾಂಗ್ ನಂಬರು. ರಾಂಗ್ ನಂಬರ್ಗೆ ಇಷ್ಟೊಂದು ಟೆನ್ಷನ್? ಏನೋ ನಡೀತಾ ಇದೆ. ಹಾಳಾಗೋಗ್ಲಿ,
ನನ್ ಮಗಳ ಕರ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟೆ ಕಾವ್ಯಾಂಜಲಿ ನಿಮ್ ದಮ್ಮ ಅಂತೀನಿ ಫಸ್ಟ್ ಊರ್ಗ್ ಹೋಗಿ ನೋಡ್ರಿ ಅವ್ಳು ನನ್ ಮಗಳಲ್ಲ ಯಾರು ಕರ್ಕೊಂಡ್ ಬಂದಿದ್ಯ ಬಂದಿದ್ದೀನಲ್ಲೇ ಅಪ್ಪ ಅಷ್ಟು ದೂರದಿಂದ ಬಂದಿದ್ದಾರೆ ಅವ್ರು ಹೇಳೋದ್ರೆಲ್ಲ ಏನಾಯ್ತು ಮಾವ ಇಲ್ಲಿ ನೋಡ ನಿಮ್ಮಪ್ಪ ಅವ್ರು ಯಾವಾಗ್ಲೂ ಹಾಗೆ ನೀವೇ ನೋಡ್ಕೊಳ್ಳಿ. ಅಯ್ಯೋ ನಿಮ್ಮಪ್ಪ ಕಣೇನೆ ಅಯ್ಯೋ ಹೇಳಿ ಮಾವ ಹೇಳಿ ಏನಾಯ್ತಮ್ಮ ಏನಾಯ್ತು ಮಾವ ನೋಡಮ್ಮ ನಿನ್ ಗಂಡ ಇದಾನಲ್ಲ ಅಯ್ಯೋ ನೀವ್ ಮಾತಾಡ ಆಯಸ ಪಡ್ಕೋಬೇಡಿ ಒಂದೇ ಸುಸ್ತಾಗಿದ್ದೀರಾ ಒಂದ್ ಲೋಟ ನೀರ್ ತಗೊಂಡ್ಬರ್ತೀನಿ ಹಾ 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 ನೀರ್ ಬೇಡ ನಿನ್ ಗಂಡ ಅಯ್ಯೋ ಎಲ್ಲೋ ನಾನು ಹಾಳಾದ ಕನ್ನಡಕ ಮೇಲೆ ಕುತ್ಕೋ ನಿನ್ ಗಂಡ ಸರಿ ಇಲ್ಲ ಕಣಮ್ಮ ಅವನು ಒಂದ್ ಹುಡುಗಿ ಕರ್ಕೊಂಡ್ ಬಂದಿದ್ದಾನಲ್ಲ ಅವ್ನು ನನ್ನ ಮಗಳಲ್ಲ ಅವನು ಸರಿ ಇಲ್ಲ ಕಣಮ್ಮ ಅವ್ಳು ಸರಿ ಇದ್ದಾಳೆ. ನಿನಗೆ ಗೊತ್ತಿಲ್ಲ ಕಣಮ್ಮ ಅವ್ಳು ದೊಡ್ಡ ಮಿಟ್ಟಿಕ್ಲಾಡಿ ಬರಮ್ಮ ಇಲ್ಲಿ ಎಲ್ಲಿ ಹೊಂಟೆ ಅಯ್ಯೋ ಈ ಹುಡುಗಿ ಯಾಕೆ ಓಡಾಡ್ತಿದ್ದಾಳೆ ತಗೊಳ್ಳಿ ಮಾವ ನೀರು ಬಂದ ಅಂದವಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡಕ್ ಬಂದಿದ್ದೀಯೇನೆ ಪಾಪ ಮುಗ್ಧ ಮಂಚ ಅವನಿಗೆ ಏನು ಮಂಕ್ ಬುದ್ಧಿ ಹಚ್ಚಿದೀಯ ನೀನು ಹೇಯ್ ಹೇಳು ಇದೇ ರೀತಿ ಎಷ್ಟು ಸಂಸಾರ ಹಾಳು ಮಾಡಿದೀಯ ಮಾವ ಮೊದ್ಲು ಕನ್ನಡಕ ಹಾಕೊಳ್ಳಿ ಯಾಕೆ ಮಾವ ಅಯ್ಯೋ ಸೊಸೆ ನಿನಗೆ ಬೈದ್ಬಿಟ್ಟೆ ನಮ್ಮ ನಿನ್ ಗಂಡ ಅವನಲ್ಲಮ್ಮ ನೋಡೆ ನಿನಗೆ ಅವಳು ಇವಳು ಅಂತ ಮಾತಾಡ್ತಾರೆ ಅವ್ರೇನು ಹೇಳಕ್ ಬಂದ್ರು ನೀವು ಹೇಳಿ ಮಾವ ಅದೇ ಕಣೇ ನಿನಗೆ ಅಯ್ಯೋ ನಂಗೇನು ಗೊತ್ತಾಗ್ತಿಲ್ಲ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಹಾ 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 ಆ ಕನ್ಫ್ಯೂಷನ್ ಸರಿ ಮಾಡ್ತೀನಿ ಏನೋ ಸುಧಾಕರ್ ಚಿಕ್ಕಪ್ಪನ ಹೆಂಡತಿ ಸ್ನಾನ ಮಾಡ್ಬೇಕಾದ್ರೆ ಕಾಲ್ ಮುರ್ಕೊಂಡು ಬಾತ್ರೂಮ್ ಅಲ್ಲಿ ಬಿದ್ದಬಿಟ್ಟವಳ ಹೇಳ್ತೀನಿ ಚಿಕ್ಕಪ್ಪ ನಿಮ್ಮ ಹೆಂಡತಿ ಬಾತ್ರೂಮ್ ಅಲ್ಲಿ ಬಿದ್ದವಳ ಕಾಲ್ ಮುರ್ಕೊಂಡು ಅರ್ಜೆಂಟ್ ಹೋಗಿ ಅಲ್ಲಿ ನನ್ನ ತಮ್ಮ ಯಾವಾಗಲೂ ಹೆಂಡತಿ ಬಿದ್ದರೆ ತಮ್ಮನ್ ಕಳಿಸ್ತಾನೇನಾ ಅಕ್ಕರೆ ಕರ್ನಾಟಕ ಒಬ್ಳಿಗೆ ಹೆಂಡತಿ ಒಬ್ಳೆ ಹೆಂಡತಿ ಒಬ್ಳೆ ಅಯ್ಯೋ ನೀವು ಹೋಗ್ಬನ್ನಿ ಹೇಳ್ತೇನಮ್ಮ ಹೋಗಿ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಾನು ಮೃಗ ಆಗ್ಬಿಡ್ತೀನಿ ಮದುವೆ ಆಗಿ ಒಂದ್ ವರ್ಷದ ಹುಟ್ಟಿದ ಮಗುನ ಮೇಲೆ ಇರೋ ಪ್ರೀತಿ ಅದೇ ಮಗುನ ಹೊಟ್ಟೆಲ್ 9 ತಿಂಗಳು ಒಟ್ಟು ಸಾಕಿರೋ ತಾಯಿ ಮೇಲೆ ಪ್ರೀತಿ ಎಲ್ಲರ ಮೇಲಿದೆ ನಾನು ಹೇಳ್ತೀನಿ ಅಯ್ಯೋ ಹೊಡಿಬೇಡಿ ಹೋಗ್ತಾರೆ ಹೊಡಿಬೇಡಿ ಸರ್ಪ್ರೈಸ್ ಯಾರು ಮಾವ ಇವಳು ನನ್ನ ಮಗಳು ಕವಿತಾ ಮತ್ತ ಅವಳು ಯಾರು ಅವ್ಳು ಯಾರಪ್ಪ? ಅಪ್ಪ ಡ್ಯಾಡಿ ಹೂ ಇಸ್ ಶಿ? ಅಮ್ಮ ಇವಳು ಯಾರಪ್ಪ? ಬಾಬಾ ಚಿಕ್ಕಪ್ಪನ ಚೂರು ಮುಂದೆ ಬಾ ಅನ್ಕಂಡೆ ನಮ್ಮ ಅಪ್ಪ ಸುಧಾಕರ್ ಚಿಕ್ಕಪ್ಪ ಅಂತ ಇವಳು ಹೇಳ್ಕೊಂಡು ಮನೆಗೆ ಬಂದಾಗ್ಲೇ ನನ್ಗೆ ಡೌಟ್ ಇತ್ತು ಇವಳು ಅಪ್ಪ ಅಂತಾಳೆ ಅವಳು ಅಪ್ಪ ಅಂತಾಳೆ ಇನ್ನ ಎಷ್ಟು ಜನ ಮಕ್ಳವ್ರೆ ಎಲ್ಲೇ ಸುತ್ತಾಡಿದ್ಯಾ ನನ್ನ ಮಗನೇ ನಾಯಿ ನನ್ನ ಮಗನೇ ನನ್ನ ಸಂಸಾರನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೋ ಹೇಳೋ ಮೇಲೆ ಹೇಳೋ ನನ್ನ ಸಂಸಾರನ ಹಾಳು ಮಾಡಿ ಬೀದಿಗೆ ಹಾಕ್ತ್ಯಾ ಅಯ್ಯೋ ಮೆತ್ತಗೊಡಿರಿ. ಮೆತ್ತಿಗೆ ಅಂದ್ರೆ ಹಿಂಗ ಇಲ್ಲಿ ನೋಡ್ರಮ್ಮ ಹೆಂಗಸ ನಿಮ್ಮನ್ನ ಅತಿಯಾಗಿ ಪ್ರೀತಿಸೋ ಗಂಡಂದ್ರ ಹಿಂದೆ ಕಿತ್ತೋಗಿರೋ ಒಂದು ಮುಖ ಇರುತ್ತೆ ಜೋಪಾನವಾಗಿರ್ರಿ ಇದೊಂದು ಅವಾಗಿನ ಉದುರೋಗ್ತಾನೇ ಇದೆ ಹಂಗಾದ್ರೆ ಗುರು ಸಾರು ಹಂಗೇನಾ ಆ ಮನುಷ್ಯನ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಏನ್ರಿ ಯಾರು ಅವಳು ಅದು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ ಕಂಪ್ನಿ ಡೆವಲಪ್ ಆಗ್ಲಿ ಅಂತ ಓವರ್ ಟೈಮ್ ಮಾಡ್ತಾ ಇದ್ವಿ ಲಾಕ್ ಡೌನ್ ಆಯ್ತಲ್ಲ ಲಾಕ್ ಮಾಡ್ಕೊಬಿಟ್ರಾ ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಇನ್ನೊಂದ್ ಚೂರ್ವರೆಗೆ ಇಲ್ಲಿ ನೋಡ್ರಿ ನಾನ್ ನಿಮ್ಗೆ ಕೊಡ್ತಾ ಇರೋದು ಒಂದೇ ಶಿಕ್ಷೆ ಇನ್ಮೇಲೆ ಒಂದೇ ಮನೇಲಿ ಇರ್ತೀವಿ ಎಲ್ಲೂ ಹೋಗಲ್ಲ ಆದ್ರೆ ನೀವು 6 ಮಂದಿ ಇರ್ತೀರಾ ನಾನು 6 ಮಂದಿ ಇರ್ತೇನೆ ಮಸ್ತ್ ಅಡಿಲಿರು ಮಂಜ ಬರ್ಲಾ? ಯಾರು ಅವಳು ಅದು ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ಲು ಗುರುಜಿ ಹಿಂಗೆಲ್ಲ ಹೆಂಡತಿಗೆ ಮೋಸ ಮಾಡೋದು ತಪ್ಪು ತಾನೆ? ನಂಗೆ ಗೊತ್ತಿಲ್ಲ ನಿಮ್ ಗಂಡ ಈ ತರ ಮಾಡಿದ್ರೆ ಹೆಂಗ್ ಮಾಡ್ತಿದ್ರಿ ನೀವು? ನನಗ್ ಮದ್ವೆ ಆಗಿಲ್ವಲ್ಲ ಅಲ್ಲ ಒಂದ್ ವೇಳೆ ಮದುವೆ ಆಗಿ ಗಂಡ ಆ ನನ್ನೇ ಗಂಡ ಅನ್ಕೊಳ್ಳಿ ನಿಮ್ಗೆ ಪಾದಾಗ ಒಂದು ನಮಸ್ಕಾರ ಹಾಕ್ಬಿಡ್ತಾರೆ ನಂಬರ್ 4 ಒಬ್ಬರನ್ನಾದ್ರೂ ಬಿಟ್ಬಿಡಿ
ಒಂದು 2 ಆದ್ರೂ ಓಕೆ, 3, 4 ಎಲ್ಲ ಕಷ್ಟ. ಎರಡಾದ್ರೆ ಓಕೆ ಅಂತ ಹೇಳ್ತೀರಾ ನೀವು? ಅಲ್ಲ ನಾನು ಹೇಳಿದ್ದು ಜಾಸ್ತಿ ಆಯ್ತಲ್ವಾ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಅದೇ ಹೇಳಿದ್ದನ್ನ ಕೇಳ್ತಾ ಇದ್ದೀನಿ. ನೀವೇನ್ ಪಾರ್ಟ್ನರ್ಸ್ ಇನ್ ಕ್ರೈಮ್? ಏನು ಒಂದೇ ಅಂಗಡಿಯಲ್ಲಿ ಬೆಟ್ಟ ತಗೊಳ್ಳೋದ? ನಮ್ದಕ್ಕೆ ನೋಡ್ಗೆ ಇಲ್ಲ, ನಿಮ್ದಕ್ಕೆ ಶಿವಾಜಿನಗರಕ್ಕೆ ಬರ್ತಾರೆ. ಹೌದೌದು, ನಿಮ್ಮನ್ನ ನೋಡೇ ನಾವು ಕಲ್ತಿದ್ದು. ಅಯ್ಯೋ ನಮ್ದಕ್ಕೆ ಬ್ರದರ್, ಥ್ಯಾಂಕ್ ಯು, ಖುಷಿ ಆಯ್ತು. ಅವ್ರ ಊರಲ್ಲಿ ನೀರಿಲ್ಲ ಬಿಡು. ಇದೆ ಸರ್, ನೀರಿದೆ ಸರ್. ಪಾವಗಡದಲ್ಲಿ? ಹೌದು ಸರ್. ಹೌದಾ? ಸುಮ್ಮನೆ ಹಿಂಗೆ ಎಡಕೊಂಡ್ರೆ ಚಿಮ್ಮುತ್ತೆ ಸರ್. ಬಟ್ ಈ ಸ್ಕಿಟ್ ಹೆಂಗ್ ಮಾಡ್ತಾ ಇದೀಯ ಅಂದ್ರೆ ಕರೆಕ್ಟ್ ನಿನ್ಗೋಸ್ಕರ ಅಂತ ಮಾಡ್ತಾ ಇದ್ದಾರೆ ಸ್ಕಿಟ್. ಏನಕ್ಕೆ ಅದು? ನನಗೆ ನಿಜವಾಗಿ ಹೇಳ್ತೀನಿ, ಎಲ್ರಿಗೂ ಇವನ್ ಆಕ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತಾ? ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀಯ ನೀನು. ಅದೇನ್ ಪರ್ಫಾರ್ಮೆನ್ಸ್ ಅಥವಾ ನಿನ್ ನ್ಯಾಚುರಲ್ ಹಂಗೆ ಇರುತ್ತಾ? ಅಲ್ಲ ಪರ್ಫಾರ್ಮೆನ್ಸ್ ಇವಂದೇ ಸ್ಟೋರಿ ಸರ್ ಅದು. ಅಪ್ಪ ಸುಮ್ಮನೆ ಮದುವೆಗೆ ಹೆಣ್ಣು ಕೊಡಕ್ ರೆಡಿ ಆಗವ್ರೆ. ಬಟ್ ಸೆಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ನಿಂದು. ಥ್ಯಾಂಕ್ ಯು ಸರ್. ಫಸ್ಟ್ ರಾಘು, ರಾಗಿಡಿ ರಾಗಿಣಿ ಅಮೇಜಿಂಗ್. ನಾನು ನಿಜ ಹೇಳ್ತೀನಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವತ್ತು ಮಜಾ ಭಾರತದಲ್ಲಿ ಯಾವ ಹುಡುಗಿಯರು ಒಂಥರ ಇಲ್ಲ, ತುಂಬಾ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಆಮೇಲೆ ಮಲ್ಲಿಕಾ ಏನು ಬಿಸಿಲು ಕಮ್ಮಿ ಆಗಿದೆ ಕುಂದಾಪುರದಲ್ಲಿ? ಯಾಕೆ? ಏನ್ ಬೆಳ್ಳಗಾಗಿದ್ಯಾ? ನಮ್ಮೂರಿಗೆ ಬಂದಿದ್ಲು ಸರ್. ಮೇಕಪ್ ಜಾಸ್ತಿ ಆಯ್ತಾ? ಇಲ್ಲ ಸರ್, ಕನ್ನಡದ ತಮ್ಮನ್ನ. ತಮ್ಮಂದು ನಮ್ಮೂರ ತಮ್ಮಣ್ಣನ ಮಗಳಿದ್ದಂಗಿದ್ಯಾ ತಮ್ಮಣ್ಣ ಅಂತ. ಮಲ್ಲಿಕಾ ನಿಜವಾಗಿ ಮಿಸ್ ಆಗಿತ್ತು. ಆ ಬೌನ್ಸ್ ಆಗ್ಲಿ, ಆ ಸ್ಪಿನ್ ಆಗ್ಲಿ, ಆ ಚಾಪೆ ಜೊತೆಗೆ ಎತ್ತಿದ್ದು ನಾನು ನಿಜವಾಗಿ ಇದ್ದೀಯ ಅಥವಾ ಬರೀ ಚಾಪೆನ ಅನ್ಕೊಂಡೆ. ಅದು ಚೆನ್ನಾಗಿತ್ತು. ದಟ್ ರಿಯಾಕ್ಷನ್, ಕಾಮಿಡಿ ಯಾವತ್ತು ಬರೋದು ಆಕ್ಷನ್ಗಿಂತ ರಿಯಾಕ್ಷನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ಎನಿ ಕಾಮಿಡಿ ಪಕ್ಕದವನ ಎಕ್ಸ್ಪ್ರೆಷನ್ ಮೇಲೆ ಇದಾಗತ್ತೆ. ಸೊ ಬೇಸಿಕಲಿ ನಿನ್ ಸಖತ್ ಆ್ಯಡ್ ಆಗಿದೆಯಾ. ಥ್ಯಾಂಕ್ ಯು ಸರ್. ಲ್ಯಾಗ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿದ್ದು ನಿನ್ನಿಂದ. ಇಲ್ಲ ಸರ್, ಈ ಹುಡುಗಿ ಫಸ್ಟ್ಗೆ ಬಂದ ತಕ್ಷಣ ಪ್ಲೇ ಮಾಡಬೇಕು ಅನ್ಕೊಂಡಾಗ ಈ ಡ್ರಮ್ ಇಟ್ಬಿಟ್ಟು ಏನಾದರೂ ಸಿಗುತ್ತೆ ಅಂತ ಇಲ್ಲಿಂದ ಜಂಪ್ ಮಾಡ್ತೀನಮ್ಮ ಅಂತಂದೆ. ಹಂಗೆ ತಿರುಗೋಷ್ಟೊಂದು ಆಗಲೇ ಬಿದ್ದುಬಿಟ್ಲು. ನನಗೆ ಭಯ ಆಗೋಯ್ತು, ಎಲ್ಲಿ ಸಿಗಾಕೊಂಬಿಟ್ಲಪ್ಪ ಅಂತ. ಮತ್ತೆ ಇದ್ರ ಕೆಳಗಡೆ ಎಳೆಯೋದು ಎಲ್ಲ ಮಾಡ್ತದೆ. ಒಂದು ಚೂರಕ್ಕೂ ಏನು ಬೇಜಾರು ಮಾಡ್ಕೊಂಡೆ, ಯಾವುದು ಇಲ್ಲ ಅಂದೇ ಮಾಡಿದ್ಲು. ಸಖತ್ ಖುಷಿ ಆಗುತ್ತೆ ಸರ್. ಅಡ್ಜಸ್ಟೇಬಲ್. ಥ್ಯಾಂಕ್ ಯು. ಈ ಕಡೆದು ಯಾವಾಗ ಸಿಕ್ಕಿದ್ದು ಹೋಮ್ ಕ್ವಾರಂಟೈನು? ಸಿಗ್ತಾ ಇರ್ತಾರೆ ಸರ್ ಅವರು. ಅಲ್ಲ ಗುರುಜಿ, ನೀವು ಒಂದ್ ಗಮನಿಸಿದ್ರೆ ಎಲ್ಲಾರು ಕರಾವಳಿ ಸೈಡ್ ಅವ್ರೆ. ಕುಂದಾಪುರ, ಮಂಗಳೂರು ಅಲ್ವಾ? ಇನ್ನೊಂದ್ ಸಾಗರ. ನೀವು ಆ ಕಡೆನೇ ಅಲ್ಲ? ಅಲ್ಲ, ನೀವು ಸೆಟ್ ಮಾಡ್ಕೊಂಡಿರೋ 3 ಜನದ ಬಗ್ಗೆ ಹೇಳ್ತಿರೋದು. ಅಲ್ಲ, ಚಾನ್ಸಸ್ ಇದೆ. ಹೋಮ್ ಕ್ವಾರಂಟೈನ್ ಆಯ್ತು, ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಆಯ್ತು, ಒಂದು ಅಟ್ ಹೋಮ್. ಇದು ಮಜಾ ಭಾರತ ಸೀಸನ್ 4 ಇಲ್ಲ, 4ಗೆ ಬಂದ್ಬಿಡ್ತಾರೆ. ಸೀಸನ್ 4ಗೆ. ಹೌದು, 4 ನಿಮ್ದಕ್ಕೆ ಓಕೆ ಇದೆಯಲ್ಲ. ದ ಹೋಲ್ ಕಾನ್ಸೆಪ್ಟ್ ನನಗೆ ಇಡೀ ಕಿಟ್ ಫ್ರಮ್ ಎವ್ರಿ ಆರ್ಟಿಸ್ಟ್ ಟು ಎವ್ರಿ ಡಯಲಾಗ್. ನಾನು ಹೇಳೋದು ಪ್ರತಿ ಸಲ ಒಂದು ಖುಷಿ ಆಗುತ್ತೆ. ಒನ್ಸ್ ಅಗೇನ್ ಸಂದೀಪ್ ಇಸ್ ಜಸ್ಟ್ ರಾಕಿಂಗ್. ಸೂಪರ್ ಸ್ಕಿಪ್. ಐ ಥಿಂಕ್ ಐ ಜಸ್ಟ್ ಲವ್ಡ್ ಇಟ್. ಸರ್. ಅಲ್ಲ, ಹಾನೆಸ್ಟ್ಲಿ ಒಬ್ರನ್ನೇ ತಡ್ಕೊಳಕ್ ಆಗ್ದಿರೋ ಈ ಒಂದು ಸಿಚುಯೇಷನ್ ಅಲ್ಲಿ 4 ಅದು ಕಂಡ್ರೆ ಒಂದು ಕೆಪಾಸಿಟಿ. ಅದೇ ಅಪ್ಪ ಇರೋ ಅಲ್ಲಲ್ಲ, ಒರಿಜಿನಲ್ ಆಗಿ ಮದ್ವೆ ಆಗಿಲ್ಲ, ಹೆಣ್ ಕೊಡೋರು ಈ ಸ್ಕಿಟ್ ನೋಡಿದ್ಮೇಲೆ ಯೋಚನೆ ಮಾಡ್ತಾರೆ. ಇವಾಗ ಹೊಡಿರಿ. ಅಲ್ಲ, ಹೆಣ್ ಕೊಡೋರು ನಾವ್ ಸ್ಕಿಟ್ ಮಾಡ್ತಿರೋದು ಎಂಟರ್ಟೈನ್ಮೆಂಟ್ ಗೋಸ್ಕರ ಕಣೋ, ಅದು ಅವ್ರ ತಪ್ಪು ಕಣೋ. ಅದು ಇವನು ಒರಿಜಿನಲ್ ಕಥೆನೇ ಮೇಡಮ್ ಸ್ಕಿಟ್ ಮಾಡ್ತಾ ಇರೋದು ಇವನು. ನನಗೆ ಹೆಣ್ಣು ಕೊಡ ಮಾವ ನಿನ್ನಂತ ಅನಕ್ಷರಸ್ಥ ಅಲ್ಲ ಕಣೋ, ಎಜುಕೇಟೆಡ್ ಫ್ಯಾಮಿಲಿ. ಮಜಾ ಮಾಡಿದ್ವಿ, ಹಂಗಿಂಗೆಲ್ಲ ಮಜಾ ಮಾಡಿದ್ದು. ಅದಾದ್ಮೇಲೆ ನಮ್ಮ ರಾಘು, ಅಯ್ಯೋ ಏನ್ ಹೇಳಿ ರಾಘು ನಿನ್ ಬಗ್ಗೆ ನಾನು ಏನ್ ಹೇಳಿ ನಾನು. ಇವಾಗ ಸಕ್ಕದಾಗಿ ಡುಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ಯಾ ರಾಘು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಲ್ಲಿಕಾ, ಗ್ರೇಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಪಿಕೆ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿ ಬಂದೆ ನೀನು. Thank ಅಂಡ್ ನಮ್ಮ ನಮಸ್ಕಾರ ಸರ್. ಓವರ್ ಆಲ್ ಮಜವಾಗಿತ್ತು. ಯು ಗೈಸ್ nailed it. Thank You you, guys madam. Thank killed you, it. madam. Thank you. ಬಟ್ ಇನ್ನೊಂದೇನ್ ಗೊತ್ತಾ, ಲ್ಯಾಗು
JK ಆದ್ಮೇಲೆ ನೀನೇ ಕಣೋ ಅಂತಾರ ನೆಕ್ಸ್ಟ್ ಬಾಹುಬಲಿ. ಬಾಹುಬಲಿ 2. ಬಾಹುಬಲಿ 2. ಬಾಹುಬಲಿ ಸೀರಿಯಸ್ಲಿ ಕಣೋ, ಹೆಂಗೋ ನಿಂಗೆ ಸ್ಟ್ರೆಂತ್. ವರ್ಕೌಟ್ ಯೋಗ ಮಾಡ್ತಾ ಇದೀನಿ. ಏನೋ ಓಕೆ ಅಷ್ಟೇ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರುಚಿ. ಈಗ ಕಹಿ ಸತ್ಯ ಅನ್ನೋ ಸ್ಕಿಟ್ ನ ನೀವು ಮಾಡಿದ್ರಿ ಅಲ್ವಾ, ನಾವು ನೋಡಿದ್ವಿ. ಈಗ ನನ್ಗೊಂದ್ ಕಹಿ ಸತ್ಯ ಗೊತ್ತಾಗ್ಬೇಕು. ಹೇಳಿ ಮೇಡಮ್. ಏನಪ್ಪಾ ಅಂದ್ರೆ ನೀವೆಲ್ರೂ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಯಾರ್ಯಾರು ಏನೇನು ಅಂತ ನಿಮ್ಮೆಲ್ರಿಗೂ ಚೆನ್ನಾಗೇ ಅರ್ಥ ಆಗಿರುತ್ತೆ. ಸೊ ಲ್ಯಾಗು ಪ್ರತಿಯೊಬ್ಬರ ಬಗ್ಗೆನೂ ಒಂದೊಂದು ಕಹಿ ಸತ್ಯನ ನೀನ್ ಇವಾಗ ಹೇಳ್ಬೇಕು. ಜೇಕೆ ಬಹಳ ಇರಿಟೇಟ್ ನನ್ನ ಮಗ ಮೇಡಮ್, ತುಂಬಾ ಇರಿಟೇಟ್. ಥ್ಯಾಂಕ್ ಯು. ಒಂದು ದಿವಸ ನಮ್ಮ ಅಣ್ಣನ ಕೆಲ್ ನಾನು ಉಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಂಗೆ ಸಮಾಧಾನನೇ ಇರಲ್ಲ. ಯಾಕೆ ಇರಿಟೇಟ್ ಅವರು? ಅವನೊಂದು ಸ್ಕ್ರಿಪ್ಟ್ ಇಟ್ಕೊಂಡ್ರೆ ಒಂದು ಅಕ್ಷರ ಬಿಡಲ್ಲ ಮೇಡಮ್. ಅಕ್ಷರ ನಾವೇನ್ ತಪ್ಪ ಇಲ್ಲ ಮಗ ನೀ ಆ ಬಿಟ್ಟೆ ಹೂ ಬಿಟ್ಟೆ ಅಂತ ಇರ್ತಾನೆ. ಬಹಳ ಇರಿಟೇಟ್ ಮೇಡಮ್. ಲ್ಯಾಗು ತುಂಬಾ ಕಷ್ಟ ಕಣೋ ಒಂದು. ಅಲ್ಲ ಈಗ್ಲೇ ಕಷ್ಟ ಇನ್ನ ಭಯಂಕರ ಕಷ್ಟ ನೀನು. ಮೇಡಮ್ ಇವ್ನ ಏನ್ ಮಾಡ್ತಾನೆ ಗೊತ್ತಾ, ಸ್ಕಿಟ್ ಅಲ್ಲಿ ಎಂಟ್ರಿ ಇರುತ್ತಲ್ಲ, ಇವನು ಕ್ಯೂ ಕೊಡಲ್ಲ. ನಾನ್ ಕಾಯ್ತಾ ಇರ್ತೀನಿ, ಏಯ್ ಬಾರೋ ನೀನು ಅಂತಾನೆ. ಕ್ಯೂನೇ ಕೊಡದೆ ನಾನು ಹೆಂಗ್ ಬರ್ಲಿ ಅಂತಂದ್ರೆ JK ನಿಂಗೆಲ್ಲ ಕ್ಯೂ ಕೊಡ್ಬೇಕಾ? ನೋಡಿ ಮೇಡಮ್, ಅಪ್ಪ ಈಗೇನೋ ಕ್ಯೂ ಕೊಡ್ತೀವಪ್ಪ ನಾ. ಸ್ಕಿಟ್ ಅಲ್ಲಿ ಮಾತ್ರ ಕಣೋ ಮೇಡಮ್, ಬರೀ ಸ್ಕಿಟ್ ಅಲ್ಲಿ ಮಾತ್ರ. ಕ್ಯೂ ಕೊಡದೆ ಎಂಟ್ರಿ ತಗೊಂಡ್ರೆ ನಿಂಗೆ ಕ್ಯೂ ಕೊಟ್ನಾ ಆಮೇಲೆ ಬರೋಗು ಅಂತಾನೆ. ಬರ್ದೇ ಇದ್ರೆ ನೀನ್ ಬರ್ಬೇಕು ಕಣೋ ನೀನು. ನಾನು ಕ್ಯೂ ಕೊಡಕ್ ಆಗಲ್ಲ. ಸೊ ಇನ್ ಮನೆಯಿಂದ ಕ್ಯೂ ಕೊಟ್ಟು ನಿಂಗೆ ಎಂಟ್ರಿ ಕೊಡ್ಬೇಕು. ಸ್ಕಿಟ್ ಅಲ್ಲಿ ಮಾತ್ರ, ಸ್ಕಿಟ್ ಅಲ್ಲಿ ಮಾತ್ರ. ಸರಿ ಆಯ್ತು. ಓಕೆ, ನೆಕ್ಸ್ಟ್ ಸುಸ್ಸು. ಸುಸ್ಸು ಇಲ್ಲ, ಅವಳ ಬಗ್ಗೆ ಕಹಿ ಸತ್ಯ ಅಂತ ಹೇಳಿ ಬಹಳ ಮಹಾಲಕ್ಷ್ಮಿ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅಷ್ಟು ಮಹಾಲಕ್ಷ್ಮಿ ಏನಲ್ಲ ಅವಳು. ಬಹಳ ತರ್ಲೆ, ನಾವೇನು ಎಷ್ಟೇ ಮಾತಾಡ್ಲಿ ಓಕೆ ಓಕೆ ಅಂತ ಅಲ್ಟಿಮೇಟ್ ಜಗಪ್ ಏನ್ ಹೇಳಿದ್ರು ಕೇಳ್ತಾಳೆ. ಅದೊಂದು ಬಹಳ ಅಲ್ಲ, ಸುಸ್ಸುದು ಏನು ರಿಯಲ್ ಏಜ್ ಹೇಳ್ಬಿಡಿ, ಅದೇ ಕಹಿ ಸತ್ಯ ನಮ್ಗೆಲ್ರಿಗೂ. 38. ನಾನು ಹೇಳ್ತೀನಿ ಬಿಡು. ಲ್ಯಾಗ್ ಹೇಳಿ ಬಿಡು. ಸುಸ್ಸು ಏನಿಲ್ಲ ಮೇಡಮ್, ಕರೆಕ್ಟ್ ಆಗಿ 34 ಆಗಿದೆ. 34+. ಇರ್ಲಿ ಬಿಡು ಗೊತ್ತಾಗಿದ್ದೀನಿ. ಏನ್ ಮಾಡಕ್ಕಾಗಲ್ಲ, ಮೇಕಪ್ ಅಲ್ಲಿ ಮುಚ್ಕೊ. ಈಗ ತಾನೇ ಮಹಾಲಕ್ಷ್ಮಿ ಅಂದೆಲ್ಲೋ ಅಪ್ಪ. 34 ಆದ್ರೆ ತೊಂದ್ರೆ ಇಲ್ಲ, ನಮ್ದು ಗಾಡಿ ಇನ್ನ ಇದೆ, ವೇಟಿಂಗ್ ಇದೆ. ಇನ್ನ ಅರ್ಧ ಆಗ್ಲಿ, ನಮ್ದು ಇಲ್ಲೇ ಇರ್ತಾರೆ. ಜಗ್ಗಪ್ಪ ಅವ ಆಕ್ಚುಲಿ ಎಲ್ರು ಗೊತ್ತಿರೋ ಪ್ರಕಾರ ಸುಸ್ಸು ಅವರು ಲವ್ ಮಾಡ್ತಾನೆ. ಸುಮಾರು ಜನ ಕೇಳ್ತಾರೆ, ನಾವು ಹೇಳ್ತೀವಿ ಸ್ಕಿಟ್ಟಲ್ಲಿ ಮಾತ್ರ ಕಣಪ್ಪ ಅಂತ. ಆದ್ರೆ ಏನಪ್ಪ ಅವನು ಅಷ್ಟೊಂದು ಆನೆಸ್ಟ್ ಏನಲ್ಲ ಮೇಡಮ್. ಹುಡುಗಿಗೆ ನಾವು ಹೇಳಿ ಸಾಕಾಯ್ತು, ಅವಳು ನಂಬ್ತಾ ಇಲ್ಲ, ನಾವೇನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ವಿನೋದ್. ಗೊಬ್ಬರ ಅವನಿಗೆ ಏನ್ ಹ್ಯಾಬಿಟ್ಸ್ ಇಲ್ಲ ಮೇಡಮ್. ಥ್ಯಾಂಕ್ ಯು. ಇದಕ್ಕೆ ವಿರುದ್ಧ ಎಲ್ಲಾ ಹ್ಯಾಬಿಟ್ಸು ಇದೆ ಅಂತ ಹೇಳಕ್ಕಲ್ಲ ಪಾಪ. ಒಳ್ಳೆ ಹುಡುಗ, ಚೆನ್ನಾಗಿ ಬರೀ ನಿಜಾನೇ ಮಾತಾಡ್ತಾ ಇರ್ತಾನೆ. ಬಟ್ ಅವ್ನು ಶಾರ್ಟ್ ಅಂಡ್ ಸ್ವೀಟ್. ಅವನ ಜೊತೆ ಬಹಳ ಸಮಯ ಕಾಲ ಕಳೀತೀವಿ ರೂಮಲ್ಲೆಲ್ಲ. ಒಂದು ದುಶ್ಚಟ ಇಲ್ದಿರೋ ವ್ಯಕ್ತಿ. ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್, ಸ್ಪೋರ್ಟ್ಸ್ ಬಗ್ಗೆ ಬಹಳ ಕಾಳಜಿ. ಕಾರ್ಡ್ಸ್ ಆಡ್ತಾರೆ. ಬಟ್ ಏನೇ ಭೂಮಿ, ಅವ್ನ್ ಏನೇ ಮಾಡಿದ್ರು ಸಕ್ಕದಾಗ ಶಿಟ್ ಶಾಡ್ಸ್ತಾನೆ. ಓಕೆ, ನೆಕ್ಸ್ಟ್ ಚಿಲ್ಲರು. ಚಿಲ್ಲರ್ ಅಂತ ಕಿತ್ತೋದ್ ನನ್ನ ಮಗ ಇನ್ನೊಬ್ಬ ಇರಕ್ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಪ್ಪಿಲಿ ಮೇಡಮ್, ಯಾವುದೇ ಇರಪ್ಪ ಯಾವುದೇ ಹುಡುಗಿ ಫ್ರೆಂಡ್ ರಿಕ್ವೆಸ್ಟ್ ಬರ್ಲಿ ಮೇಡಮ್, ಓಪನ್ ಮಾಡ್ಬಿಟ್ಟು ಯಾರು ಇದಾರೆ ಫ್ರೆಂಡ್ ಲಿಸ್ಟ್ ಫಸ್ಟ್ ಅವನೇ ಇರ್ತಾನೆ ಮೇಡಮ್. ಸೌಮ್ಯ ಅವ್ರದ್ದು ಹೇಳ್ತೀನಿ, ಬಹಳ ಸ್ಪೀಡು, ತುಂಬಾ ಸ್ಪೀಡು. ಸ್ಪೀಡಾ? ಹೆವಿ ಸ್ಪೀಡು. ನೀವ್ ಏನಾದ್ರು ಒಂದು ಡೈಲಾಗ್ ತಗೊಂಡ್ರೆ ಪಟ್ ಅಂತ ತಗೊಂಡಿರ್ತಾರೆ. ಮತ್ತೆ ಇನ್ನೊಂದು ಬಹಳ ಸ್ಕಿಟ್ ಅಲ್ಲಿ ಕುತ್ಕೊಳ್ಳೋದು ನಿಂತ್ಕೊಳ್ಳೋದಿದ್ರೆ ಅವರಷ್ಟು ಸ್ಪೀಡ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲ, ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಸ್ಪೀಡ್. ಚೆಕ್ ಮಾಡ್ಕೊಳ್ಳಿ ಈಗ. ಬಂದ್ಬಿಡಿ ಇಲ್ಲಿ ಒಂದೇ ಸತಿ ನೋಡೋಣ. ಚೆಕ್ ಮಾಡಿ ಎಷ್ಟು ಸ್ಪೀಡ್ ಆದ್ರೆ ನೀವು ಟೈಮ್ ಇಟ್ಕೊಳ್ಳಿ, ಸೆಕೆಂಡ್ಗಿನ ಫಾಸ್ಟ್. ಅರ್ಥ ಆಯ್ತು. ಓಕೆ, ಶುಭಲಕ್ಷ್ಮಿ ಬಗ್ಗೆ. ಶುಭಲಕ್ಷ್ಮಿ ಬಹಳ ದುರಾಂಕಾರಿ ಅಂತ ಅನ್ಸುತ್ತೆ, ಬಟ್ ಹಂಗಲ್ಲ ಹುಡುಗಿ. ಬಹಳ ಸಾಫ್ಟು. ಬಂದಿದ ತಕ್ಷಣ ಬಹಳ ಅಣ್ಣ ಅಂತ ಪ್ರೀತಿಯಿಂದ ಆ ಹುಡುಗಿ ಕರೀತಾಳೆ, ಬಟ್ ನನಗೇನು ಇಷ್ಟ ಇಲ್ಲ. ಅದೊಂದು ಬಹಳ ದೊಡ್ಡ ದೂರ ಅಂತ ಹಂಗೆ ಕರಿಯಕ್ಕೆ ಹೋಗ್ಬೇಡ. ಬೇಕಾದ್ರೆ ಹೆಸರಿಟ್ಟು ಕರೆದ್ಬಿಡು, ತೊಂದರೆ ಇಲ್ಲ. ಮನ್ಸಿಗೆ ಯಾಕಂದ್ರೆ ಗಂಡು ಮಕ್ಳು ಗೊತ್ತು ಅಣ್ಣ ಅಂದ್ರೆ ಆ ನೋವು ಎಷ್ಟಿರುತ್ತೆ ಅಂತ. ನಮಗೆ ಏನಪ್ಪ. ಓಕೆ, ಕಹಿ ಸತ್ಯ ಮುಖಾಂತರ ನಮ್ಗೆ
ನಿಮ್ಮ ಕಹಿ ಸತ್ಯನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇದು ಇವತ್ತಿನ ಮಜಾ ಭಾರತ. ಒಬ್ರಿಗಿಂತ ಒಬ್ರು ಘಟಾನುಘಟಿಗಳು, ಒಂದಕ್ಕಿಂತ ಒಂದು ಅದ್ಭುತ ಪರ್ಫಾರ್ಮೆನ್ಸು. ಅಬ್ಬಬ್ಬಬ್ಬಬ್ಬಾ, ಇಷ್ಟೇ ತರಲೆ ತುಂಟಾಟ, ಇನ್ನೊಂದಿಷ್ಟು ನಗು ಇನ್ನೂ ಬಾಕಿ ಇದೆ. ನಾಳೆ ರಾತ್ರಿ 9 ಗಂಟೆಗೆ ಸಿಗೋಣ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ಗುಡ್ ನೈಟ್.